ಮಸ್ಕಿ, ಕಾವ್ಯ ಕರ್ನಾಟಕ 100, ಹೊಸಗನ್ನಡ ಕಾವ್ಯ 30, ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಈ ಕಾರ್ಯಕ್ರಮದ ಇಂದು 6ನೇ ಸರಣಿ ಕಾರ್ಯಕ್ರಮ. ಇವತ್ತಿನ ಕವಿತೆ ಪ್ರತಿಭಾ ನಂದಕುಮಾರ್ ಅವರ ಮುದುಕಿಯರಿಗಿದು ಕಾಲವಲ್ಲ ಅನ್ನುವಂಥ ಕವಿತೆಯ ಪ್ರಾಯೋಗಿಕ ವಿಮರ್ಶೆ ಇವತ್ತು ನಡೆಯುವಂಥದ್ದು. ಈ ಪ್ರಾಯೋಗಿಕ ವಿಮರ್ಶೆ ಮಾಡುವವರು ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು. ತಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ರಾಜಶೇಖರ್ ಹಳೆಮನೆಯವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ನಾಗರದಿನ್ನಿಯವರು. ಇವರು 1975ರಲ್ಲಿ ಜನಿಸಿದ ಇವರು ವಿರೂಪಾಕ್ಷಪ್ಪ ಮತ್ತು ಶರಣಮ್ಮ ತಂದೆ ತಾಯಿಗಳು. ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮಾನವಿ ತಾಲೂಕಿನ ಸಿರವಾರದಲ್ಲಿ ಪೂರೈಸಿದ್ದಾರೆ. ಪದವಿ ಶಿಕ್ಷಣವನ್ನು ಹೊಸಪೇಟೆಯಲ್ಲಿ ಪೂರೈಸಿದ್ದಾರೆ. MA, MPhil, PhDಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಪೂರೈಸಿರುತ್ತಾರೆ. ನಂದಿಹಳ್ಳಿ ಕಾಲೇಜಿನಲ್ಲಿ ಕೆಲಕಾಲ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಂತರ ಪ್ರಸ್ತುತ 2010ರಿಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ವಿಮರ್ಶಕರಾಗಿ ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡಿರುವ ಇವರು ಜಯತೀರ್ಥ ರಾಜಪುರೋಹಿತ ಕಥಾ ಪ್ರಶಸ್ತಿಯ ಜೊತೆಗೆ ವಿಜಯ ಕರ್ನಾಟಕ, ಅಕ್ಷಯ, ಕರ್ಮವೀರ ಪತ್ರಿಕೆಗಳ ಕಥಾ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಿರುತ್ತಾರೆ. ಬಿಸಿಲ ಉಡಿಯ ಕಥೆಗಳು ಬೊಗಸೆಯಷ್ಟು ಓದು, ರೂಪ ಸ್ವರೂಪ, ಭವದ ಪಾಡು, ತಲೆಮಾರುಗಳ ಸಂಕಥನ, ಒಡಲುಗೊಂಡವರು ಮುಂತಾದ ಇವರ ಕೃತಿಗಳಾಗಿರುತ್ತವೆ. ವರ್ಧಮಾನ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿಯ ಜೊತೆಗೆ ನರಹಳ್ಳಿ ಪ್ರಶಸ್ತಿಯನ್ನು ಇವರು ಪಡೆದಿರುತ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ದೆಹಲಿ ಇವರು ಬೇರೆ ಬೇರೆ ಕಡೆ ಆಯೋಜಿಸಿದ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಕರ್ನಾಟಕವನ್ನು ಇವರು ಪ್ರತಿನಿಧಿಸಿರುತ್ತಾರೆ. ಹಾಗಾಗಿ ಇದು ಸಣ್ಣ ಕಿರು ಪರಿಚಯ ವಿಮರ್ಶಕರದ್ದು. ಈಗ ಪ್ರತಿಭಾ ನಂದಕುಮಾರ್ ಅವರ ಮುದುಕಿಯರಿಗಿದು ಕಾಲವಲ್ಲ ಅನ್ನುವಂತ ಕವಿತೆಯ ವಿಮರ್ಶೆಯನ್ನ ಮಾಡಲಿರುವಂತ ಡಾಕ್ಟರ್ ರಾಜಶೇಖರ್ ಹಳೆಮನೆ ಸರ್ ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕವಿತೆಯ ಪ್ರಾಯೋಗಿಕ ವಿಮರ್ಶೆಯನ್ನ ಪ್ರಾರಂಭಿಸಬೇಕಂತ ಡಾಕ್ಟರ್ ರಾಜಶೇಖರ್ ಹಳೆಮನೆ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಎಲ್ಲ ಕಾವ್ಯ ಆಸಕ್ತ ಬಂಧುಗಳಿಗೆ ನಮಸ್ಕಾರ. ಮುದುಕಿಯರಿಗಿದು ಕಾಲವಲ್ಲ. ನಾನು ಈ ಕವಿತೆಯನ್ನ ಓದ್ತೇನೆ, ಆಮೇಲೆ ಅದ್ರ ಬಗ್ಗೆ ನನ್ನ ಅಭಿಪ್ರಾಯವನ್ನ ನಿಮ್ ಜೊತೆಗೆ ಹಂಚಿಕೊಳ್ತೇನೆ. ಮುದುಕಿಯರಿಗಿದು ಕಾಲವಲ್ಲ. ನರೆ ಕೂದಲಿಗೆ ಬಣ್ಣ ಹಚ್ಚಬೇಕು, ಸ್ಟೈಲ್ ಆಗಿ ಕತ್ತರಿಸಿ ಹೊಸ ಫ್ಯಾಷನ್ ಅನುಕರಿಸಿ, ಸೀರೆ ಪಕ್ಕಕ್ಕಿಟ್ಟು ಸಲ್ವಾರ್ ತೊಡಬೇಕು. ನರೆ ಕೂದಲಿಗೆ ಬಣ್ಣ ಹಚ್ಚಬೇಕು, ಸ್ಟೈಲ್ ಆಗಿ ಕತ್ತರಿಸಿ ಹೊಸ ಫ್ಯಾಷನ್ ಅನುಕರಿಸಿ, ಸೀರೆ ಪಕ್ಕಕ್ಕಿಟ್ಟು ಸಲ್ವಾರ್ ತೊಡಬೇಕು. ಹೈ ಹೀಲ್ಡ್ ಶೂಗಳಿಗೂ ಸೈ ಪ್ಯಾಂಟು ಧರಿಸಿದ್ದರೆ, ಪ್ರತಿನಿತ್ಯ ವಂದನಾಳ VLC ಭರತ್ ಠಾಕೂರನ ಆರ್ಟಿಸ್ಟಿಕ್ ಯೋಗ. ವಾರಕ್ಕೆ2 ಸಲ ಫೇಶಿಯಲ್, ಕ್ಲೀನಪ್, ಮ್ಯಾನಿಕ್ಯೂರ್ಗಳಲ್ಲಿ 7 ಡೇಸ್ ವಂಡರ್ಗಳಲ್ಲಿ
ಸುಕ್ಕು ನಿರೋಧಕ ಕ್ರೀಮುಗಳಲ್ಲಿ ಮರೆಯಾಗಬೇಕು. ನರೆ ಕೂದಲಿಗೆ ಬಣ್ಣ ಹಚ್ಚಬೇಕು. ಅನಿವಾರ್ಯ, ಬೇರೆ ದಾರಿ ಇಲ್ಲ, ಮುದುಕಿಯರಿಗಿದು ಕಾಲವಲ್ಲ. ಅನಿವಾರ್ಯ, ಬೇರೆ ದಾರಿ ಇಲ್ಲ, ಮುದುಕಿಯರಿಗಿದು ಕಾಲವಲ್ಲ. ಹಳೆಯ ಕಾಯಕಗಳಿಗೆ ಅರ್ಥವಿಲ್ಲ. ಕತೆ ಹೇಳುವ, ಕೈತುತ್ತು ಹಾಕುವ, ಬೆಚ್ಚಗಿನ ಮಡಿಲಲ್ಲಿ ಮಲಗಿಸಿಕೊಳ್ಳುವ, ಸಂಡಿಗೆ ಉಪ್ಪಿನಕಾಯಿಗಳ ಲೋಕದಲ್ಲಿ ಕಳೆದು ಹೋಗುವ, ಆಧ್ಯಾತ್ಮದ ಮರೆ ಹೋಗುವ, ಇನ್ನು ಎಲ್ಲಾ ಮುಗಿಯಿತೆಂದು, ಇನ್ನು ಹೋಗಲು ಸಿದ್ಧರೆಂದು ಬಚ್ಚಿಟ್ಟ ಒಡವೆಗಳನ್ನೆಲ್ಲ ಕೊಟ್ಟು ಪೂರೈಸಿ ಮನೆಯನ್ನು ಬಿಟ್ಟು ವಾನಪ್ರಸ್ಥಕ್ಕೆ ತಯಾರಾಗುವಂತಿಲ್ಲ. ಮೈ ಕೈ ಸೋತರೂ ಕೊನೆ ತನಕ ದುಡಿದು ತಿನ್ನಲೇಬೇಕು, ಮುದುಕಿಯರಿಗಿದು ಕಾಲವಲ್ಲ. ಪ್ರೀತಿಸಿದ ಪುರುಷನಿಗಿನ್ನೂ ಹರಿಯದ ಹೆಣ್ಣುಗಳ ಒಡನಾಟ. ಪ್ರೀತಿಸಿದ ಪುರುಷನಿಗಿನ್ನೂ ಹರಿಯದ ಹೆಣ್ಣುಗಳ ಒಡನಾಟ. ಬೇಟ ಕಳ್ಳ ಪ್ರಣಯದ ಕದನ ಕುತೂಹಲಗಳ ಮುಂದೆ, ಬೇಟ ಕಳ್ಳ ಪ್ರಣಯದ ಕದನ ಕುತೂಹಲಗಳ ಮುಂದೆ ಸೋತ ಮುಖದ ಜೋತ ಮೊಲೆಯ ಸುಕ್ಕು ಕೈಗಳ ಅಸಹ್ಯ. ಪ್ರೀತಿಸಿದ ಪುರುಷನಿಗಿನ್ನೂ ಹರಿಯದ ಹೆಣ್ಣುಗಳ ಒಡನಾಟ. ಬೇಟ ಕಳ್ಳ ಪ್ರಣಯದ ಕದನ ಕುತೂಹಲಗಳ ಮುಂದೆ ಸೋತ ಮುಖದ ಸೋತ ಮೊಲೆಯ ಸುಕ್ಕು ಕೈಗಳ ಅಸಹ್ಯ. ರಾಕ್ಷಸಿ ಎನಿಸಿಕೊಳ್ಳುವ ಇಚ್ಛೆಯಿಲ್ಲದೆ ಜಾರುವ ವಯಸ್ಸಿಗೆ ಜೋತು ಬೀಳುವ ಮುದುಕಿಯರಿಗಿದು ಕಾಲವಲ್ಲ. ಕಂಡ ಕನಸುಗಳೆಲ್ಲ ನನಸಾಗದೇ ಉಳಿದು ಬಂಡತನದಲ್ಲಿ ಬದುಕಿ ಗಂಡನನ್ನೂ ಸಾಕಿ ಮಕ್ಕಳಿಗೆ ಮೀಸಲಾಗಿ ಪ್ರೇಮವೂ ಮರೀಚಿಕೆ ಎನಿಸಿ ಸಂಜೆಗಾಲದ ಸೂರ್ಯ ಕಾವಿಳಿದು ಬಿಸಿಲು ಕನವರಿಸಿ ಪೂರ್ಣ ಚಂದ್ರ ತಂಗಾಳಿ ಪ್ರೇಮಗೀತೆಗಳಲ್ಲಿ ವಿಶೇಷವೇನೆಂದು ಕೇಳುವ ಮುದುಕಿಯರಿಗಿದು ಕಾಲವಲ್ಲ. ಅದಕ್ಕೆ ಏನೋ ಈಚೆಗೆ ಇಲ್ಲಿ ಮುದುಕಿಯರಿಲ್ಲ. ಅದಕ್ಕೆ ಏನೋ ಈಚೆಗೆ ಇಲ್ಲಿ ಮುದುಕಿಯರಿಲ್ಲ. ಎಲ್ಲೆಲ್ಲೂ 18ರ ತರುಣಿಯರು ಐಟಂ ನಂಬರುಗಳಾಗಿ ಕುಣಿಯುತ್ತಿದ್ದಾರೆ. ಅದಕ್ಕೆ ಏನೋ ಈಚೆಗೆ ಇಲ್ಲಿ ಮುದುಕಿಯರಿಲ್ಲ. ಎಲ್ಲೆಲ್ಲೂ 18ರ ತರುಣಿಯರು ಐಟಂ ನಂಬರುಗಳಾಗಿ ಕುಣಿಯುತ್ತಿದ್ದಾರೆ. 20 ದೀರ್ಘ ವರ್ಷ ಪ್ರತಿದಿನ ತಲೆಗೆರೆದುಕೊಂಡು ಮೈಗೆಲ್ಲ ಎಣ್ಣೆ ತೀಡಿ ತುಟಿಗೆ ತುಪ್ಪ ಸವರಿ ಘಮ ಘಮ ಸೆಂಟು ಕೊರಳಿಗೆ. ರೇಷ್ಮೆಯೋ ಮುಟ್ಟಿದರೆ ಮನಸ್ಸು ಜಾರುವ ನುಣುಪು. ರವಿಕೆಯೋ ದೇವಿಕಾ ರಾಣಿಗೆ ಹೋಲಿಸಿದಂತೆ ಮಾತು ಮಧುರ ಹಾಡು, ಆಹಾ ಸವಿಸವಿ. ಆದರೂ ಏಕಾಂಗಿ, ಅವಳ ನಿರಿಗೆ ಸರಿಸಿದವರಿಲ್ಲ, ಮೈ ಸವರಿದವರಿಲ್ಲ, ಮುತ್ತು ಕಾಣವು ತುಟಿಗಳು. ಅಪ್ಪಿಗೆಯೆಲ್ಲ ಬರೀ ಪುಸ್ತಕದ ಪಾಠ, ಇನ್ನು ಪ್ರೀತಿ ಎಂದರೆ ಪಾಪ. ಹಂಬಲಿಸಿ ನೊಂದು ಬೇಡಿದರೂ ತುಂಬದ ಭಿಕ್ಷಾಪಾತ್ರೆ, ಹಾಗೆ ಸವೆದು ಕೊನೆಗೆ ಚಟ್ಟಕ್ಕೆ ಪಟ್ಟದ ರಾಣಿ. ಆದರೂ ಏಕಾಂಗಿ, ಅವಳ ನಿರಿಗೆ ಸರಿಸಿದವರಿಲ್ಲ, ಮೈ ಸವರಿದವರಿಲ್ಲ, ಮುತ್ತು ಕಾಣವು ತುಟಿಗಳು. ಅಪ್ಪಿಗೆಯೆಲ್ಲ ಬರೀ ಪುಸ್ತಕದ ಪಾಠ, ಇನ್ನೂ ಪ್ರೀತಿ ಎಂದರೆ ಪಾಪ. ಹಂಬಲಿಸಿ ನೊಂದು ಬೇಡಿದರೂ ತುಂಬದ ಭಿಕ್ಷಾಪಾತ್ರೆ. ಹಂಬಲಿಸಿ ನೊಂದು ಬೇಡಿದರೂ ತುಂಬದ ಭಿಕ್ಷಾಪಾತ್ರೆ, ಹಾಗೆ ಸವೆದು ಕೊನೆಗೆ ಚಟ್ಟಕ್ಕೆ ಪಟ್ಟದ ರಾಣಿ. ಚಟ್ಟಕ್ಕೆ ಪಟ್ಟದ ರಾಣಿ. ಯಾರೋ ಹೇಳುತ್ತಿದ್ದರು ಎಂದೋ ಹೋಗಬೇಕಿತ್ತು. ಯಾರೋ ಹೇಳುತ್ತಿದ್ದರು ಎಂದೋ ಹೋಗಬೇಕಿತ್ತು. ಮುದುಕಿಯರಿಗಿದು ಕಾಲವಲ್ಲ. ವಾರವಾದರೂ ಬಾಗಿಲು ತೆಗೆಯದ ಮೇಲೆ ಕೊಳೆತ ವಾಸನೆಯ ಮೂಲ ಇದೇ ಎಂದು ಬೀಗ ಮುರಿದರೆ ಹಾಲಲ್ಲೇ ಸತ್ತು ಬಿದ್ದಿದ್ದ ಮುದುಕಿ. ವಾರವಾದರೂ ಬಾಗಿಲು ತೆಗೆಯದ ಮೇಲೆ ಕೊಳೆತ ವಾಸನೆಯ ಮೂಲ ಇದೇ ಎಂದು ಬೀಗ ಮುರಿದರೆ ಹಾಲಲ್ಲೇ ಸತ್ತು ಬಿದ್ದಿದ್ದ ಮುದುಕಿ. ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಟಿವಿ ಕ್ಷಣಕ್ಕೊಂದು ಜಾಹೀರಾತು ಕರೆಯುತ್ತಿತ್ತು. ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಟಿವಿ ಕ್ಷಣಕ್ಕೊಂದು ಜಾಹೀರಾತು ಕರೆಯುತ್ತಿತ್ತು. ಬನ್ನಿ ವಯಸ್ಸು ತಡೆಗಟ್ಟಿ. ಮುದುಕಿ ಧಾವಿಸಿದ್ದಳು. ಹಾಳೆ ಪೆನ್ನಿಗೆ ಬಾತ ಮಂಡಿಯ ಕಾಲು ತೊಡರಿತ್ತು. ಬನ್ನಿ ವಯಸ್ಸು ತಡೆಗಟ್ಟಿ ಎಂದು ಜೋರಾಗಿ ಬಡಿದುಕೊಳ್ಳುತ್ತಿದ್ದ ಟಿವಿ ಕ್ಷಣಕ್ಕೊಂದು ಜಾಹೀರಾತು ಕರೆಯುತ್ತಿತ್ತು.
ಮುದುಕಿ ಧಾವಿಸಿದಳು ಹಾಳೆ ಪೆನ್ನಿಗೆ, ಬಾತ ಮಂಡಿಯ ಕಾಲು ತೊಡರಿದೆ. ಇದು ಪ್ರತಿಭಾ ನಂದಕುಮಾರ್ ಅವರ ಕವಿತೆ. ಈ ಕವಿತೆ ಎರಡು ರೀತಿಯಲ್ಲಿ ಮುಖಾಮುಖಿ ಆಗುತ್ತೆ. ಒಂದು, ಮಹಿಳೆಯ ಒಳ ಜಗತ್ತನ್ನ ಅದು ಒಂದು ಅವಲೋಕನ ಮಾಡಿಕೊಳ್ತಾ ಇದೆ, ಮುಖಾಮುಖಿ ಆಗ್ತಾ ಇದೆ. ಇನ್ನೊಂದು, ಮಹಿಳೆ ಈ ಸಮಾಜಕ್ಕನುಗುಣವಾಗಿ ತನ್ನನ್ನ ತಾನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನೋದಕ್ಕೂ ಕೂಡ ಇದು ಮುಖಾಮುಖಿ ಆಗುತ್ತೆ. ಜೊತೆಗೆ ಜಾಗತೀಕರಣದ ನಂತರ ಉಂಟಾದ ಒಂದು ಸಾಂಸ್ಕೃತಿಕ ಸ್ಥಿತ್ಯಂತರಗಳ ಸಂದರ್ಭದಲ್ಲಿ ಮಹಿಳೆಯ ಒಂದು ದೇಹ ಸ್ಥಿತಿ, ಮಹಿಳೆಯ ಒಂದು ಮನಸ್ಸಿನ ಸ್ಥಿತಿ, ಅದನ್ನ ಒಳಗು ಮಾಡಿಕೊಳ್ಳುತ್ತಾನೆ ಅದು ಸಂಸಾರದೊಳಗಡೆ, ಸಮಾಜದೊಳಗಡೆ, ತನ್ನ ವೃತ್ತಿಯ ಒಳಗಡೆ ಹೇಗೆ ತನ್ನನ್ನು ತಾನು ಅಭಿವ್ಯಕ್ತಿ ಮಾಡಿಕೊಳ್ಳಬೇಕಾಗಿದೆ, ಅಭಿವ್ಯಕ್ತಿ ಅನ್ನುವಂಥದ್ದೇ ಹೇಗೆ ಆಕೆಯ ಇಡೀ ಮನಸ್ಸನ್ನು ಮತ್ತು ದೇಹವನ್ನು ಒಂದು ರೀತಿಯಲ್ಲಿ ಅದು ಜೀವಂತವಾಗಿರ್ಬೇಕಂತಾನೆ ಪ್ರೇರೇಪಿಸ್ತಾ ಇದೆ. ಹಾಗೆ ಪ್ರೇರೇಪಿಸುವಾಗ ಆಕೆಯನ್ನ ನಿಜವಾಗಲೂ ನಿಯಂತ್ರಣ ಮಾಡುವಂತ ಸಂಗತಿಗಳ್ಯಾವುವು, ನಿರ್ದೇಶನ ಮಾಡತಕ್ಕಂಥ ಸಂಗತಿಗಳ್ಯಾವುವು, ತನ್ನದೇ ಆಗಿರತಕ್ಕಂಥ ಒಂದು ಬದುಕನ್ನ ತನ್ನ ರೀತಿಯಲ್ಲಿನೇ ಬದುಕಲಿಕ್ಕೆ ಆಗದ ಸಂದರ್ಭಗಳು ಯಾವುವು. ಅಂದ್ರೆ ಈ ತರದ ಒಂದು ಸಾಮಾಜಿಕವಾದ, ಕೌಟುಂಬಿಕವಾದ, ದೇಹಾತ್ಮಕವಾದ ಒಂದು ಚಲನೆಯನ್ನ ನಾವು ಈ ಕವಿತೆಯಲ್ಲಿ ಕಾಣಬಹುದು. ಈ ಕವಿತೆಯಲ್ಲಿ ಒಂದು 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 ಚಲನೆ ಇದೆ. ಏನ್ ಚಲನೆ ಇದೆ ಅಂದ್ರೆ, ಮೊದಲು ಯೌವನ ಬರುತ್ತೆ, ಆಮೇಲೆ ಸಂಸಾರ ಬರುತ್ತೆ, ಆಮೇಲೆ ಸಂಸಾರವನ್ನ ನಿರ್ವಹಿಸುವ ಒಂದು ಪ್ರಕ್ರಿಯೆ ಬರುತ್ತೆ, ಆಮೇಲೆ ಅದು ಸಾವು ಬರುತ್ತೆ. ಈ 4 ಹಂತಗಳು ಕೂಡ ನಾವು ಈ ಕವಿತೆಯಲ್ಲಿ ಕಾಣಬಹುದು. ಈ 4 ಹಂತಗಳಲ್ಲಿ ಕೂಡ ಎಲ್ಲಿದ್ದಾಳೆ ಈ ಮಹಿಳೆ? ಮುದುಕಿ ಅನ್ನೋದು ಕೂಡ ಬಹಳ ರೂಪಕಾತ್ಮಕವಾಗಿ, ಬಹಳ ಸಾಂಕೇತಿಕವಾಗಿ ಬಂದಿರತಕ್ಕಂತ ಒಂದು ಪದ. ಅದು ಮುದುಕಿಯರಿಗಿದು ಕಾಲವಲ್ಲ ಅಂತ. ಈ ಮುದುಕಿ ಅನ್ನುವಂಥದ್ದು ಒಂದು ಕಾಲವನ್ನ ಸೂಚಿಸುತ್ತೆ, ಒಂದು ವಯಸ್ಸನ್ನ ಸೂಚಿಸುತ್ತೆ, ಮೌಲ್ಯಗಳನ್ನ ಸೂಚಿಸುತ್ತೆ, ವಿಚಾರಗಳನ್ನ ಸೂಚಿಸುತ್ತೆ. ಯಾವುದು ಒಂದು ವಯಸ್ಸಾದದ್ದು ಮುದುಕತನ ಅನ್ನುವಂಥದ್ದನ್ನು ಕೂಡ ಅದು ಆಲೋಚನೆ ಮಾಡುವಂತೆ ನಮ್ಮನ್ನ ಜಾಗೃತಿಗೊಳಿಸುತ್ತೆ. ಆದ್ರೆ ಬಹಳ ಸೂಕ್ಷ್ಮವಾಗಿ ಇಡೀ ಒಂದು ಮಹಿಳೆಯ ಸಂಕೀರ್ಣ ಬದುಕು ಮತ್ತು ಒಂದು ಸಾಮಾಜಿಕ ವಿನ್ಯಾಸ, ಇವೆರಡನ್ನೂ ಏಕಕಾಲಕ್ಕೆ ಆ ಕವಿತೆ ಒಳಗೊಳ್ಳುವಂತೆ ಮಾಡ್ತಾ ಇರೋದ್ರಿಂದ ಇದು ಬಹಳ ಮುಖ್ಯವಾದ ಕವಿತೆ ಅಂತೇಳಿ ಅನಿಸುತ್ತೆ. ಇನ್ನೊಂದು, ಈಗಾಗಲೇ ಒಂದು ಕವಿತೆಗೆ ಸಿದ್ಧ ಮಾದರಿಯಾಗಿರುವಂತಹ ಏನು ಪರಿಭಾಷೆಗಳ ಚೌಕಟ್ಟಿದೆ, ಆ ಪರಿಭಾಷೆಗಳ ಚೌಕಟ್ಟನ್ನ ಈ ಕವಿತೆ ಮೀರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಬಹಳ ಸಹಜವಾಗಿ ನನ್ನ ಕಣ್ಣಿಗೆ ದೈನಂದಿನ ದಿನಗಳಲ್ಲಿ ಕಾಣುವಂತಹ ಪರಿಕರಗಳನ್ನೇ ಒಂದು ಕಾವ್ಯದ ವಸ್ತುವನ್ನಾಗಿ ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ಶಕ್ತಿಯುತ ಸಂಕೇತಗಳನ್ನಾಗಿ ಮಾಡಿಕೊಂಡು ಅದು ಒಂದು ಮಹಿಳೆಯ ಬದುಕನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ನನಗೆ ಅನಿಸುವಂಥದ್ದು. ಹೀಗಾಗಿ ಇದು ಮುದುಕಿಯರಿಗಿದು ಕಾಲವಲ್ಲ, ಇದು ಪ್ರಾಯೋಗಿಕ ವಿಮರ್ಶೆ ಆಗಿರೋದ್ರಿಂದ ನಾನು ಈ ಸಾಲುಗಳನ್ನ ಓದ್ತಾ ಇದನ್ನ ವಿವರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನರೆ ಕೂದಲಿಗೆ ಬಣ್ಣ ಹಚ್ಚಬೇಕು, ಸ್ಟೈಲ್ ಆಗಿ ಕತ್ತರಿಸಿ ಹೊಸ ಫ್ಯಾಷನ್ ಅನುಕರಿಸಿ ಸೀರೆ ಪಕ್ಕಕ್ಕಿಟ್ಟು ಸಲ್ವಾರ್ ತೊಡಬೇಕು. ಇದು ಒಂದು ಬದಲಾದ ಜಗತ್ತಿನ ಮಹಿಳೆಯ ವಿನ್ಯಾಸವನ್ನ ಹೇಳುವಂಥದ್ದು. ಬದಲಾದ ಜಗತ್ತಿನ ಮಹಿಳೆಯ ವಿನ್ಯಾಸವನ್ನ ಹೇಳುವಂಥದ್ದು. ವೇಷಭೂಷಣಗಳಲ್ಲಿ ನಾವು ಬದಲಾಗಿದ್ದೇವೆ, ನಮ್ಮ ದೈಹಿಕ ಚಲನೆಯಲ್ಲಿ ಬದಲಾಗಿದ್ದೇವೆ,
ಈ ಬದಲಾವಣೆ ಮಹಿಳೆಯ ಒಳಗಡೆ ಯಾಕೆ ಬಂದಿದೆ, ಹಾಗೆ ಬದಲಾವಣೆ ಅನ್ನುವಂಥದ್ದು ಅದು ಯಾವುದಕ್ಕೆ ಮುಖಾಮುಖಿ ಆಗ್ತಾ ಇದೆ, ಯಾವುದ್ರ ಜೊತೆಗೆ ಅದು ಈ ಬದಲಾವಣೆಯನ್ನ ಬಯಸ್ತಾ ಇದೆ, ಅಥವಾ ಜಗತ್ತು ನೀನು ಹೀಗಿರ್ಬೇಕಂತ ಹೇಳೋದ್ರಿಂದ ಈ ತರದ ಒಂದು ಬದಲಾವಣೆಗೆ ಮಹಿಳೆ ತನ್ನನ್ನ ಒಡ್ಡಿಕೋತಾ ಇದ್ದಾಳೋ, ಈ ತರದ ಒಂದು ಪ್ರಶ್ನೆಯನ್ನ, ಈ ತರದ ಒಂದು ಮನಸ್ಸಿನಲ್ಲಿ ಆಗುವಂತಹ ಪುರುಷನ ಆಕಾರಕ್ಕನುಗುಣವಾಗಿ ತನ್ನನ್ನು ತಾನು ಜೋಡಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆಯಲ್ಲಿ ಮಹಿಳೆ ಇದ್ದಾಳು ಅನ್ನುವಂತ ಒಂದು ಭಾವವನ್ನ ಈ ಸಂದರ್ಭ ಮೂಡಿಸುತ್ತೆ. ಈ ತಲೆಗೆ ಪೇಂಟ್ ಹಚ್ಚುವಂತ, ಈಲ್ಡ್ ಆಗ್ತಕ್ಕಂತ, ಸಲ್ವರ್ ಕಮೀಸು ತೊಡತಕ್ಕಂತ ಈ ದೈಹಿಕ ಬದಲಾವಣೆ ಆರಂಭ ಆಗಿರುವಂತದ್ದೇ ಅದು ಜಾಗತೀಕರಣ ಪ್ರಕ್ರಿಯೆಯ ನಂತರ. ಅಂದ್ರೆ ಇದನ್ನ ನಾವು ಒಂದು ದೊಡ್ಡ ಬದಲಾವಣೆ ಅಂತ ನಾವು ಕರೆಯೋದಾದ್ರೆ, ಆದ್ರೆ ಅಂತರಂಗದಲ್ಲಿ ಅಥವಾ ಮಹಿಳೆಯನ್ನ ನೋಡುವ ದೃಷ್ಟಿಕೋನದಲ್ಲಿ ಆಕೆಯ ಒಂದು ವಿಕಾಸವನ್ನ, ಆಕೆಯ ಒಂದು ಬೆಳವಣಿಗೆಯನ್ನ, ಆಕೆಯ ಒಂದು ಅಸ್ಮಿತೆಯನ್ನ, ಅನನ್ಯತೆಯನ್ನ ನಾವು ಹೇಗೆ ಕಾಣ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಬಹುದು. ಅಂದ್ರೆ ಇದು ಬಹಳ ಒಂದು ರೀತಿಯಲ್ಲಿ ವ್ಯಂಗ್ಯಾತ್ಮಕವಾಗಿ, ಒಂದು ನಾಟಕೀಯವಾಗಿ, ಒಂದು ದೈನಂದಿನ ಬದುಕಿನ ಈ ಬದಲಾವಣೆಗಳನ್ನೇ ಈ ಕವಿತೆ ಕಟ್ಟಿಕೊಡುವಾಗ, ಈ ದೈಹಿಕ ಬದಲಾವಣೆಯ ಒಳಗಡೆ ಇರುವಂತಹ ಒಂದು ಮಹಿಳೆಯ ಸ್ಥಿತಿ ಏನು, ಯಾರಿಗಾಗಿ ಈ ತರದ ಫ್ಯಾಷನ್ಗಳನ್ನ, ಈ ತರದ ಅಳವಡಿಕೆಗಳನ್ನ, ಈ ತರ ತನ್ನ ದೇಹ ಮುಪ್ಪಾಗದಂತೆ ಕಾಪಾಡಿಕೊಳ್ಳುವಂತ ಒಂದು ಸ್ಥಿತಿಯನ್ನ ತನಗಾಗಿ ಮಾಡಿಕೋತಾ ಇದ್ದಾಳೋ, ಅಥವಾ ಪುರುಷನಿಗಾಗಿ ಮಾಡ್ತಾ ಇದ್ದಾಳೋ, ಅಥವಾ ಒಂದು ಸಮಾಜದ ನಂಬಿಕೆಗಾಗಿ ಮಾಡ್ತಾ ಇದ್ದಾಳೋ, ಅಥವಾ ತನ್ನ ಅಸ್ತಿತ್ವಕ್ಕಾಗಿ ಮಾಡ್ತಾ ಇದ್ದಾಳೋ ಅನ್ನುವಂಥದ್ದನ್ನು ಕೂಡ ಇದು ಯೋಚನೆ ಮಾಡುವಂತೆ ಕವಿತೆ ಪ್ರೇರೇಪಿಸುತ್ತೆ. ಅದಕ್ಕೆ ನರೆ ಕೂದಲಿಗೆ ಬಣ್ಣ ಹಚ್ಚಬೇಕು, ಸ್ಟೈಲ್ ಆಗಿ ಕತ್ತರಿಸಿ ಹೊಸ ಫ್ಯಾಷನ್ ಅನುಕರಿಸಿ ಸೀರೆ ಪಕ್ಕಕ್ಕಿಟ್ಟು ಸಲ್ವಾರ್ ತೊಡಬೇಕು, ಹೈ ಹೀಲ್ಡ್ ಶೂಗಳಿಗೂ ಸೈ ಪ್ಯಾಂಟು ಧರಿಸಿದ್ದರೆ ಪ್ರತಿನಿತ್ಯ ವಂದನಾಳ VLC ಭರತ್ ಠಾಕೂರನ ಆರ್ಟಿಸ್ಟಿಕ್ ಯೋಗ, ವಾರಕ್ಕೆರಡು ಸಲ ಫೇಶಿಯಲ್ ಕ್ಲೀನಪ್, ಮ್ಯಾನಿಕ್ಯೂರುಗಳಲ್ಲಿ 7 days ವಂಡರ್ಗಳಲ್ಲಿ, ಸುಕ್ಕು ನಿರೋಧಕ ಕ್ರೀಮುಗಳಲ್ಲಿ ಮರೆಯಾಗಬೇಕು, ಅನಿವಾರ್ಯ, ಬೇರೆ ದಾರಿ ಇಲ್ಲ. ಇಷ್ಟೆಲ್ಲಾ ಒಂದು ದೈಹಿಕ ಸೌಂದರ್ಯವನ್ನ ಮಹಿಳೆ ಯಾರಿಗಾಗಿ ಅದನ್ನ ಮಾಡ್ಕೋತಾ ಇದ್ದಾಳೆ? ತನ್ನ ದೇಹದ ಸೌಂದರ್ಯಕ್ಕಾಗಿನೋ? ಯಾಕಂದ್ರೆ ಈ ಸಾಲನ್ನು ಗಮನಿಸ್ಬೇಕು ನಾವು. ಅನಿವಾರ್ಯ ಬೇರೆ ದಾರಿ ಇಲ್ಲ, ಅನಿವಾರ್ಯ ಬೇರೆ ದಾರಿ ಇಲ್ಲ, 7 days ವಂಡರ್ಗಳಲ್ಲಿ, ಸುಕ್ಕು ನಿರೋಧಕ ಕ್ರೀಮುಗಳಲ್ಲಿ ಮರೆಯಾಗಬೇಕು, ಅನಿವಾರ್ಯ ಬೇರೆ ದಾರಿ ಇಲ್ಲ. ಅನಿವಾರ್ಯ ಬೇರೆ ದಾರಿ ಇಲ್ಲ ಅಂತ ಹೇಳುವ ಈ ಸಾಲು ಮತ್ತು ಮೇಲೆ ಬರುವಂತಹ ಒಂದು ರೂಪದರ್ಶಿಯನ್ನಾಗಿ ಮಾಡುವಂತ ಪರಿಕರಗಳು, ಪರಿಕರಗಳನ್ನ ಮಹಿಳೆ ತನಗಾಗಿ ಅದನ್ನ ಬಳಸ್ಕೊತಾ ಇದ್ದಾಳೋ, ಅಥವಾ ಬೇರೆ ದಾರಿ ಇಲ್ಲದೆ ಅನಿವಾರ್ಯ, ಅನಿವಾರ್ಯ ಅನ್ನೋದು ಯಾವುದು? ಗಂಡನಿಗೆ ಚಂದ ಕಾಣಬೇಕಂತಾನೋ, ಸಮಾಜಕ್ಕೆ ಚಂದ ಕಾಣಬೇಕಂತಾನೋ, ಅಥವಾ ನಾನು ಚಂದ ಕಾಣದೇ ಇದ್ರಿ ಗಂಡನನ್ನ ನಿರಾಕರಿಸ್ತಾನಂತಾನೋ, ಸಮಾಜ ನಿರಾಕರಿಸ್ತಾನಂತಾನೋ, ಅಥವಾ ಇಡೀ ತನ್ನ ಒಂದು ಸಮುದಾಯ ನನ್ನನ್ನು ನೋಡುವಂತ ಒಂದು ಮನೋಭಾವವನ್ನ ಆಕೆ ಸ್ವೀಕಾರ ಮಾಡುವಂಥದ್ದು, ಅಥವಾ ಮಾರುಕಟ್ಟೆಯ ಸಂಸ್ಕೃತಿ ನೀನ್ ಹೀಗೇ ಇರ್ಬೇಕು ಅಂತೇಳಿ ಆಕೆಯನ್ನ ಒತ್ತಾಯ ಮಾಡಿರೋದ್ರಿಂದ ಈ ತರದ ಒಂದು ಲೇಪನವನ್ನ ಆಕೆ ಮಾಡಿಕೊತಾ ಇದ್ದಾಳೋ, ಯೋಗವನ್ನ ಮಾಡ್ತಾ ಇದ್ದಾಳೋ, ತನ್ನ ದೇಹವನ್ನ ಆದಷ್ಟು ಸೌಂದರ್ಯದಿಂದ ಕೂಡಿರ್ಲಿಕ್ಕೆ ಆಕೆ ಪ್ರಯತ್ನ ಮಾಡ್ತಾ ಇದ್ದಾಳೋ. ಅಂದ್ರೆ ಈ ಸಾಲು ಏನನ್ನ ಹೇಳುತ್ತೆ ಅಂದ್ರೆ, ಅನಿವಾರ್ಯ ಬೇರೆ ದಾರಿ ಇಲ್ಲ, ಅನಿವಾರ್ಯ ಬೇರೆ ದಾರಿ ಇಲ್ಲ ಅನ್ನುವಂಥದ್ದೇ ನಮಗೆ ಈ ತರ ಆಲೋಚನೆ ಮಾಡ್ಲಿಕ್ಕೆ ಹಚ್ಚುವಂಥದ್ದು. ಇಡೀ ಮೊದಲ ಪ್ಯಾರಾದಲ್ಲಿ ಅಥವಾ ಮೊದಲ ಈ ಭಾಗದಲ್ಲಿ ಈ ಸಾಲು ಬಹಳ ಶಕ್ತವಾಗಿರುವಂಥದ್ದು. ಅದರಲ್ಲಿ ಅನಿವಾರ್ಯ ಬೇರೆ ದಾರಿ ಇಲ್ಲ, ಮುದುಕಿಯರಿಗಿದು ಕಾಲವಲ್ಲ. ಮುದುಕಿ ಅನ್ನುವಂಥದ್ದನ್ನ ನಾವು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ,
ಆಗುವ ಒಂದು ಕಾಲಘಟ್ಟ ಇದೆಯಲ್ಲ, ಮುದುಕಿ ಆಗುವಂತ ಒಂದು ಕಾಲಘಟ್ಟ ಇದೆಯಲ್ಲ, ಆ ಮುದುಕಿ ಆಗುವ ಕಾಲಘಟ್ಟದಲ್ಲಿ ಅನೇಕ ಅನುಭವಗಳನ್ನ, ಅನೇಕ ಬದುಕಿನ ದಂದುಗಳನ್ನ ಆಕಿ ದಾಟಿ ಬಂದಿದ್ದಾಳೆ. ಅದನ್ನೆಲ್ಲ ನಾವು ನೋಡಿದ್ದೇವೆ, ಪಡ್ಕೊಂಡಿದ್ದೇವೆ, ಅನುಭವಿಸಿದ್ದೇವೆ, ಅದೆಲ್ಲರ ಒಳಗಡೆ ಒಂದಾಗಿದ್ದೇವೆ, ಅದೆಲ್ಲ ಸರಿ. ಆದ್ರೆ ಈಗ ಕಾಲ ಇಲ್ಲ ಆಕೆಗೆ, ಈಗ ಅದನ್ನ ನಾವು ವ್ಯರ್ಥ ಅಂತ ಭಾವಿಸ್ಕೊಂಡಿದ್ದೇವೆ. ಅಂದ್ರೆ ಮಹಿಳೆ, ನಿಮ್ಗೆಲ್ಲ ಗೊತ್ತಿದೆ, ಮದುವೆ ಆದ ದಿನಗಳಿಂದ ಮದುವೆ ಆದ ದಿನಗಳಿಂದ ಹೀಗೆ ನಿರಂತರವಾಗಿ ತನ್ನನ್ನ ಸಂಸಾರಕ್ಕೆ, ಗಂಡನಿಗೆ ಒಡ್ಡಿಕೊಳ್ತಾನೆ ಇರ್ತಾಳೆ ಆಕೆ. ಎಷ್ಟು ಅದನ್ಯವಾಗಿ, ಎಷ್ಟು ಆಕೆ ಚೈತನ್ಯದಾಯಕವಾಗಿ, ಎಷ್ಟು ರಕ್ಷಣಾತ್ಮಕವಾಗಿ ತನ್ನನ್ನ ಅದ್ರ ಜೊತೆಗೆ ಒಡ್ಡಿಕೊಳ್ತಾ ಹೋಗ್ತಾಳೆ ಅಂತಂದ್ರೆ ನಾವ್ ಯಾರಾದ್ರೂ ಗಮನಿಸೋದೇ ಇಲ್ಲ. ಈ ಸಂಸಾರ ಆಕೆಯ ಒಂದು ಶ್ರಮವನ್ನ, ಒಂದು ತ್ಯಾಗವನ್ನ, ಅಥವಾ ಸಂಸಾರಕ್ಕಾಗಿ ಆಕೆ ದುಡಿಯುವಂತ ದುಡಿಮೆಯನ್ನ ನಾವು ಗಮನಿಸೋದಿಲ್ಲ. ಅದ್ರ ನಡುವೆನೂ ಆಕೆ ಸೌಂದರ್ಯವಾಗಿ ಕಾಣಬೇಕು. ಆ ಕಾರಣಕ್ಕಾಗಿ ಬೇರೆ ದಾರಿ ಇಲ್ಲ ಆಕೆಗೆ. ಆಕೆ ದುಡಿತಾಳ, ಆಫೀಸಿಗೆ ಹೋಗ್ತಾಳ, ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗ್ತಾಳ, ಅಲ್ಲಿಯ ಒಂದು ವ್ಯವಸ್ಥೆ ಕೂಡ ಆಕೆ ಹೀಗೆ ಇರ್ಬೇಕಂತ ಬಯಸುತ್ತೆ. ಹಾಗೆ ಇರ್ಬೇಕಂತ ಬಯಸಿ ಬೇರೆ ದಾರಿ ಇರುವುದೇ ಇರುವುದರಿಂದ ಆಕೆ ಈ ಎಲ್ಲ ಸೌಂದರ್ಯ ವರ್ಧಕಗಳಿಗೆ ತನ್ನನ್ನ ಒಡ್ಡಿಕೊಳ್ಬೇಕಾಗಿದೆ. ಬೇರೆ ದಾರಿ ಇಲ್ಲ ಆಕೆಗೆ. ಆದ್ದರಿಂದ ನರೆ ಕೂದಲಿಗೆ ಬಣ್ಣ ಹಚ್ಚಲೇಬೇಕು ಆಕೆ. ಆಕೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಬೇರೆ ದಾರಿ ಇಲ್ಲ. ನರೆ ಕೂದಲಿಗೆ ಬಣ್ಣ ಹಚ್ಚಲೇಬೇಕು. ಬೇರೆ ದಾರಿ ಇಲ್ಲ. ಸ್ಟೈಲ್ ಆಗಿ ಕತ್ತರಿಸಿ, ಹೊಸ ಫ್ಯಾಷನ್ ಅನುಕರಿಸಿ, ಸೀರೆ ಪಕ್ಕಕ್ಕಿಟ್ಟು ಸಲ್ವಾರ್ ತೊಡಬೇಕು. ಬೇರೆ ದಾರಿ ಇಲ್ಲ ಆಕೆಗೆ. ಕೋಟ್ ಹಾಕ್ಲೇಬೇಕು, ಐಲ್ಡ್ ಧರಿಸ್ಲೇಬೇಕು, ಫ್ಯಾಷನ್ ಡ್ರೆಸ್ಗಳನ್ನ ಹಾಕ್ಲೇಬೇಕು. ಕಂಪನಿಯಲ್ಲಿ ಸೇರಿಸಿಕೊಳ್ಳಲ್ಲ, ಇಲ್ಲ ಅಂದ್ರೆ ಕೆಲಸ ಕೊಡೋದಿಲ್ಲ, ಇಲ್ಲ ಅಂದ್ರೆ ಯಾರು ಮರ್ಯಾದೆ ಮಾಡೋದಿಲ್ಲ ಆಕೆಯನ್ನ. ಅಂದ್ರೆ ತನ್ನ ಒಳಗಡೆ ಆಗುವ ಭಾವನೆಗಳ ಅಸ್ಮಿತೆಯ ಜೊತೆಗೆ ಆಕೆ ಬದುಕ್ತಾ ಇದ್ದಾಳೋ, ಅಥವಾ ಒಂದು ಸಮಾಜ ಸೃಷ್ಟಿ ಮಾಡ್ತಾ ಇರುವಂತ, ಮಾರುಕಟ್ಟೆ ಸೃಷ್ಟಿ ಮಾಡ್ತಾ ಇರತಕ್ಕಂತ ಭಾವನೆಗಳ ಅಸ್ಮಿತೆಯ ಜೊತೆಗೆ ತನ್ನನ್ನು ಜೋಡಿಸಿಕೊಳ್ಬೇಕು ಅನ್ನುವಂತಹ ಒಂದು ತಾಕಲಾಟ, ಒಂದು ಗೊಂದಲದಲ್ಲಿ ಇವತ್ತಿನ ಈ ಮಾರುಕಟ್ಟೆಯ ಸಂಸ್ಕೃತಿಯಲ್ಲಿ ಮಹಿಳೆ ಇದ್ದಾಳೆ. ಆದ್ದರಿಂದ ಕವಿತೆ ಹೇಳ್ತಾ ಇದೆ, ಅನಿವಾರ್ಯ ಬೇರೆ ದಾರಿ ಇಲ್ಲ, ಹೈ ಹೀಲ್ಡ್ ಶೂಗಳಿಗೂ ಸೈ, ಹೈ ಹೀಲ್ಡ್ ಶೂಗಳಿಗೂ ಸೈ. ಹೈ ಹೀಲ್ಡ್ ಶೂ ಕೂಡ ತರಿಸ್ಬೇಕಾಗತ್ತೆ ಆಕೆ. ನಮ್ಮ ಇವತ್ತಿನ ದೈನಂದಿನ ಬದುಕಿನ ವಿನ್ಯಾಸವನ್ನ ಗಮನಿಸ್ತಾ ಹೋದ್ರೆ ಅನಿವಾರ್ಯ ಬೇರೆ ದಾರಿ ಇಲ್ಲ ಅನ್ನುವಂತ ಒಂದು ಸ್ಥಿತಿಯನ್ನ ಸಾಂಸ್ಕೃತಿಕವಾಗಿ ನಿರ್ಮಾಣ ಮಾಡಿದ ಸಂದರ್ಭಗಳ ಒಳಗಡೆ ನಾವು ಈ ಕವಿತೆಯನ್ನ ನೋಡಿದ್ರೆ ಪಾಪ ಆಕೆಗೆ ಬೇರೆ ದಾರಿ ಇಲ್ಲ. ಪ್ರತಿನಿತ್ಯ ಆಕೆ ಯೋಗ ಮಾಡಿ, ತನ್ನ ದೇಹವನ್ನ ಸಣ್ಣ ಮಾಡಿಕೊಂಡು, ತನ್ನ ದೇಹವನ್ನ ಬಳುಕುವ ಹಾಗೆ ಮಾಡಿಕೊಂಡು, ಆಕೆ ತನ್ನ ಅಸ್ತಿತ್ವಕ್ಕಾಗಿದ್ರೆ ಮಾಡ್ತಾ ಇದ್ದಾಳೋ, ತನ್ನ ಅಸ್ತಿತ್ವಕ್ಕಾಗಿದ್ರೆ ಮಾಡ್ತಾ ಇದ್ದಾಳಂದ್ರೆ ಅನಿವಾರ್ಯ ಬೇರೆ ದಾರಿ ಇಲ್ಲ ಅನ್ನೋ ಪದ ಬರ್ತಾ ಇರಲಿಲ್ಲ. ಆದ್ದರಿಂದ ಈ ಕವಿತೆ ಬಹಳ ಸೂಕ್ಷ್ಮವಾಗಿ ಮಹಿಳೆ ಅನಿವಾರ್ಯವಾಗಿ ಈ ಜಗತ್ತು ಸೃಷ್ಟಿ ಮಾಡ್ತಾ ಇರತಕ್ಕಂತಹ ಒತ್ತಡಗಳಿಗೆ, ವಿಪ್ಲವಗಳಿಗೆ, ಸ್ಥಿತ್ಯಂತರಗಳಿಗೆ, ಮಾರುಕಟ್ಟೆಯ ಸಂಸ್ಕೃತಿಗೆ, ಜಾಗತೀಕರಣದ ಒತ್ತಾಯಗಳಿಗೆ, ಪುರುಷನ ಹೊಸ ಬಗೆಯ ಒತ್ತಾಯಗಳಿಗೆ ತನ್ನನ್ನ ಒಡ್ಡಿಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಆಕೆಯ ಒಳಗಿನ ಅಸ್ಮಿತೆ ಇದೆಯಲ್ವಾ, ಅದಕ್ಕೆ ಕಾಲವಲ್ಲ ಇದು. ನಾವು ಮೇಲ್ನೋಟಕ್ಕೆ ಮಹಿಳೆಯ ಈ ದೈಹಿಕ ರೂಪವನ್ನ, ಬದಲಾವಣೆಯನ್ನ, ಮಹಿಳೆಗೆ ಕೊಟ್ಟ ಒಂದು ಸ್ಥಾನ ಅಂತ ಭಾವಿಸಿಕೊಳ್ಳುವ ಸಂದರ್ಭದಲ್ಲಿನೇ, ಆದರೆ ನಿಜವಾಗಲೂ ಆಕೆಯ ಒಳ ಮನಸ್ಸೇನಿದೆ, ಒಳ ಹೃದಯ ಏನಿದೆ, ಒಳಗಿನ ಒಂದು ಸಂಗಾತಿತನಕ್ಕೆ, ಪ್ರೇಮಕ್ಕೆ, ಪ್ರೀತಿಗೆ, ನಂಬಿಕೆಗೆ, ವಿಶ್ವಾಸಕ್ಕೆ ಹಂಬಲಿಸುವ ಒಂದು ಮನಸ್ಸೇನಿದೆ, ಅದನ್ನ ನಿಜವಾಗ್ಲೂ ನಾವು ಸ್ವೀಕಾರ ಮಾಡ್ತಾ ಇದ್ದೀವ ಅಥವಾ ಅದ್ರ ಜೊತೆಗಿದ್ದೇವ ಅನ್ನುವಂತ ಒಂದು ಚಿಂತನೆಯನ್ನ ಈ ಕವಿ ಅಥವಾ ಈ ಕವಿತೆ ನಮ್ಮ ಮುಂದ ಇಡ್ತಾ ಇದೆ ಅಂತ ನಮ್ಗೆ ಅನ್ಸೋದು. ನಂತರ ಅದು ಕವಿತೆ ಮುಂದುವರಿತೆ. ನಂತರ ಮುಂದುವರೆದ ಕವಿತೆಯಲ್ಲಿಯೂ ಕೂಡ ಈಗಾಗಲೇ ಬದುಕಿದ ಒಂದು ಮಹಿಳೆಯ ವಿನ್ಯಾಸಕ್ಕೂ ಕೂಡ ಕಾಲ ಇಲ್ಲ ಇದು. ಅಂದ್ರೆ ಇದು ಈ ಕಾಲ ಮಾತ್ರ ಅಲ್ಲ, ಈಗಾಗಲೇ ಕಳೆದು ಹೋದ ಒಂದು ಕಾಲದ ಮಹಿಳೆಯ ಸ್ಥಿತಿಯಲ್ಲಿಯೂ ಕೂಡ ಕಾಲವಲ್ಲ ಆಕೆಗೆ. ಯಾಕೆ ಅಂದ್ರೆ ಹಳೆಯ ಕಾಯಕಗಳಿಗೆ ಅರ್ಥವಿಲ್ಲ.
ಕತೆ ಹೇಳುವ, ಕೈತುತ್ತು ಹಾಕುವ, ಬೆಚ್ಚಗಿನ ಮಡಿಲಲ್ಲಿ ಮಲಗಿಸಿಕೊಳ್ಳುವ, ಸಂಡಿಗೆ ಉಪ್ಪಿನಕಾಯಿಗಳ ಲೋಕದಲ್ಲಿ ಕಳೆದು ಹೋಗುವ, ಆಧ್ಯಾತ್ಮದ ಮರೆ ಹೋಗುವ, ಇನ್ನು ಎಲ್ಲಾ ಮುಗೀತೆಂದು, ಇನ್ನು ಹೋಗಲು ಸಿದ್ಧರೆಂದು ಬಚ್ಚಿಟ್ಟ ಒಡವೆಗಳನ್ನೆಲ್ಲ ಕೊಟ್ಟು ಪೂರೈಸಿ ಮನೆಯನ್ನೂ ಬಿಟ್ಟು ವಾನಪ್ರಸ್ಥಕ್ಕೆ ತಯಾರಾಗುವಂತಿಲ್ಲ. ಮೈ ಕೈ ಸೋತರೂ ಕೊನೆ ತನಕ ದುಡಿದು ತಿನ್ನಲೇಬೇಕು. ಈ ಸಾಲಿದೆಯಲ್ಲ, ಈ ಸಾಲಿದೆಯಲ್ಲ, ಮನೆಯನ್ನು ಬಿಟ್ಟು ವಾನಪ್ರಸ್ಥಕ್ಕೆ ತಯಾರಾಗುವಂತಿಲ್ಲ, ಕೈ ಮೈ ಸೋತರೂ ಕೊನೆ ತನಕ ದುಡಿದು ತಿನ್ನಲೇಬೇಕು, ಮುದುಕಿಯರಿಗಿದು ಕಾಲವಲ್ಲ. ಅಂದ್ರೆ ಈ ಈ ಈ ಈ ಈ ಸಾಲುಗಳು ಈಗಾಗಲೇ ಕಳೆದು ಹೋದ ಒಂದು ಮಹಿಳೆಯ ಜಗತ್ತನ್ನ ನಮಗೆ ಕಟ್ಟಿಕೊಡ್ತಾ ಇದೆ. ಮಹಿಳೆ ಒಂದು ಸಂಸಾರವನ್ನ ಸಾಗಿಸುವಂಥದ್ದು, ಸಂಸಾರವನ್ನ ಸರಿದೂಗಿಸುವಂಥದ್ದು, ಸಂಸಾರದ ಎಲ್ಲ ಆಗುಗಳನ್ನು ನೋಡಿಕೊಳ್ತಕ್ಕಂಥದ್ದು, ಸಂಸಾರದ ಎಲ್ಲ ಸಂಕಟಗಳನ್ನು ಅನುಭವಿಸ್ತಕ್ಕಂಥದ್ದು, ಸಂಸಾರದ ಎಲ್ಲಾ ಬಗೆಯ ವಿಪ್ಲವಗಳ ಜೊತೆಗೆ ತನ್ನನ್ನು ತಾನು ಒಡ್ಡಿಕೊಳ್ಳತಕ್ಕಂಥದ್ದು. ಅದ ಅತ್ತೆ ಇರ್ಬೋದು, ಮಾವ ಇರ್ಬೋದು, ಮಕ್ಕಳಿರ್ಬೋದು, ಗಂಡಂದಿರಿರ್ಬೋದು, ಸಂಬಂಧಿಕರಿರ್ಬೋದು, ಬಂಧುಗಳಿರ್ಬೋದು, ಯಾರೇ ಇರ್ಬೋದು, ಅವ್ರ ಜೊತೆಗೆಲ್ಲ ದಿನಾಲಕ್ಕೆ ಇರಲೇಬೇಕು. ಪುರುಷನಾದ್ರೂ ಸಾಕಪ್ಪ ಇದು ಅಂತೇಳಿ ಕೈ ಎತ್ತಿಕೊಂಡು ಅವನು ತಪಸ್ಸಿಗೆ ಹೋಗ್ಬೋದು, ಕಾಡಿಗೆ ಹೋಗ್ಬೋದು, ವಾನಪ್ರಸ್ಥಕ್ಕೆ ಹೋಗ್ಬೋದು, ಅಥವಾ ಯಾವುದೋ ಒಂದು ಮಠಕ್ಕೆ ಸದಸ್ಯನಾಗಿ ಅಲ್ಲಿ ಇರಬಹುದು. ಆದ್ರೆ ಮಹಿಳೆ ಇಷ್ಟೆಲ್ಲ ಮಾಡಿಯೂ ಕೂಡ ಆಕೆಗೆ ವಾನಪ್ರಸ್ಥ ಇಲ್ಲ. ಅದಕ್ಕೆ ಕವಿತೆ ಹೇಳುತ್ತೆ, ಮನೆಯನ್ನು ಬಿಟ್ಟು ವಾನಪ್ರಸ್ಥಕ್ಕೆ ತಯಾರಾಗುವಂತಿಲ್ಲ, ಕೈ ಮೈ ಸೋತರೂ ಕೊನೆ ತನಕ ದುಡಿದು ತಿನ್ನಲೇಬೇಕು. ಮೈ ಕೈ ಸೋತ್ರೂ ಕೂಡ ದಿನಾಲು ದುಡಿಯಲೇಬೇಕು, ಮೇಲೆ ಮೇಕಪ್ ಮಾಡಿಕೊಂಡು ಬದುಕುವಂತ ಒಂದು ಅನಿವಾರ್ಯ. ಇನ್ನೊಂದ್ ಕಡೆ ಈಗಾಗಲೇ ಕಳೆದು ಹೋದ ಜಗತ್ತಿನ ಮಹಿಳೆಯ ಸ್ಥಿತಿ ಹೇಗಿದೆ? ಈಗಾಗಲೇ ತನ್ನನ್ನ ತ್ಯಾಗ ಮಾಡ್ತಾ ಮಾಡ್ತಾ ಗಂಧದಂತೆ ತೀಡಿ 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 ಸಂಸಾರವನ್ನ ಕಟ್ಟಿದ ಈ ಮಹಿಳೆಯ ಸ್ಥಿತಿ ಏನಿದೆ ಅಂದ್ರೆ, ವಾನಪ್ರಸ್ಥಕ್ಕೆ ಹೋಗುವ ಹಾಗಿಲ್ಲ, ವಿಶ್ರಾಂತಿ ತಗೊಳ್ಳುವ ಹಾಗಿಲ್ಲ. ಅಯ್ಯೋ ನನಗೆ ಸಾಕಪ್ಪ ಈ ಜೀವನ, ಈ ಮಕ್ಕಳು ಬೇಡ, ಈ ಸಂಸಾರ ಬೇಡ, ಈ ಜನಗಳು ಬೇಡ ಅಂತೇಳಿ ಆಕೆ ನಿರ್ಮಳವಾಗಿ ಇರುವ ಹಾಗಿಲ್ಲ. ಕೊನೆಯ ತನಕೂ ಕೂಡ ಆಕೆ ದುಡಿಲೇಬೇಕು. ಅದಕ್ಕೆ ಮೈ ಕೈ ಸೋತರೂ ಕೊನೆ ತನಕ ದುಡಿದು ತಿನ್ನಲೇಬೇಕು. ಯಾಕಂದ್ರೆ ಹಳೆಯ ಕಾಯಕಗಳಿಗೆ ಅರ್ಥವಿಲ್ಲ. ಅಯ್ಯೋ ನಾನು ಹಾಗ್ ಮಾಡಿದೆ, ಹೀಗ್ ಮಾಡಿದೆ, ಆ ಕೆಲಸ ಮಾಡಿದೆ, ನಿಮ್ಮ ನಿಂಗ್ ಸಾಕಿದೆ, ಹಿಂಗ್ ಮಾಡಿದೆ, ಅರ್ಥ ಇಲ್ಲ ಇವಕ್ಕೆ. ಕತೆ ಹೇಳುವ, ಕೈ ತುತ್ತು ಹಾಕುವ, ಬೆಚ್ಚಗಿನ ಮಡಿಲಲ್ಲಿ ಮಲಗಿಸಿಕೊಳ್ಳುವ, ಎಲ್ಲ ಭಾವನಾತ್ಮಕವಾಗಿರ್ತಕ್ಕಂಥ, ಹೃದಯನ್ನ ಬೆಸೆಯುವಂತ, ಮನಸ್ಸುಗಳನ್ನ ಬೆಸೆಯುವಂತ, ಮನುಷ್ಯನ ಎಲ್ಲಾ ಒಂದು ಮನಸ್ಸಿನ ಸ್ಥಿತಿಯನ್ನ ತಿಳಿಗೊಳಿಸುವಂತ ಈ ಸಂದರ್ಭಗಳಿಗೆ ಯಾವಕ್ಕೆ ಅರ್ಥನೇ ಇಲ್ಲ ಅಂತ. ಯಾಕಂದ್ರೆ ಆಕೆ ವಾನಪ್ರಸ್ಥಕ್ಕೆ ಹೋಗುವ ಕಾಲದವರೆಗೂ ಕೂಡ ದುಡಿತಾನೇ ಇರ್ಬೇಕು, ದುಡಿತಾನೇ ಇರ್ಬೇಕು, ಬೆವರು ಹರಿಸ್ತಾನೆ ಇರ್ಬೇಕು, ಹೊರೆ ಹೊರ್ತಾನೆ ಇರ್ಬೇಕು. ಮುದುಕಿಯರಿಗಿದು ಕಾಲವಲ್ಲ. ಅಂದ್ರೆ ಹೀಗೆ ಬದುಕಿದ ಒಂದು ಬದುಕಿನ ಚಾರಿತ್ರಿಕವಾದ ಮಹಿಳೆಯ ಅಸ್ಮಿತೆಗೂ ಕೂಡ ಇದು ಕಾಲವಲ್ಲ. ಆಕೆಯ ಬದುಕನ್ನ ಬಹಳ ಆರ್ದ್ರವಾಗಿ ಅಂತಃಕರಣದಿಂದ ತನ್ಮಯತೆಯಿಂದ ಕಾಣುವಂತ ಕಾಲ ಇದಲ್ಲವಲ್ಲ ಇದು ಅನ್ನುವಂತಹ ಒಂದು ವ್ಯಥೆಯನ್ನ, ವಿಷಾದವನ್ನ ಈ ಸಾಲುಗಳು ಮಂಡಿಸ್ತಾ ಇದ್ದಾವೆ ಅಂತ. ಯಾಕಂದ್ರೆ ಬಚ್ಚಿಟ್ಟ ಒಡವೆಗಳನ್ನೆಲ್ಲ ಕೊಟ್ಟು ಪೂರೈಸಿ, ಬಚ್ಚಿಟ್ಟ ಒಡವೆಗಳನ್ನೆಲ್ಲ ಕೊಟ್ಟು ಪೂರೈಸಿ. ನೋಡಿ, ಆಕೆ ಸಂಸಾರಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿದಾಳೆ, ಎಲ್ಲವನ್ನೂ ತ್ಯಾಗ ಮಾಡಿದಾಳೆ, ಎಲ್ಲವನ್ನೂ ಕೊಟ್ಟಿದ್ದಾಳೆ, ಎಲ್ಲವನ್ನೂ ದಾರೆ ಎರೆದಿದ್ದಾಳೆ. ಆದರೂ ಕೂಡ ಕೈ ಮೈ ಸೋತರು ಕೊನೆ ತನಕ ದುಡಿದು ತಿನ್ನಲೇಬೇಕು. ಮುದುಕಿಯರಿಗಿದು ಕಾಲವಲ್ಲ. ಮತ್ತೆ ಮುಂದುವರೆದು ಹೇಳುತ್ತೆ ಕವಿತೆ, ಮದುವೆಯಾಗಿ ಸಂಸಾರದಲ್ಲಿ ಪಾಲ್ಗೊಂಡ ಮೇಲೆ, ಮದುವೆ ಆದ ಮೇಲೆ ಪುರುಷನ ಮನಸ್ಥಿತಿ ಹೇಗಿರುತ್ತೆ, ಮಹಿಳೆಯ ಮನಸ್ಥಿತಿ ಹೇಗಿರುತ್ತೆ? ಮಹಿಳೆಯ ಒಳಗಡೆ ಇರುವಂತ ಪ್ರಣಯ, ಕಾಮ, ಪ್ರೀತಿ, ದೇಹದ ಹಸಿವು, ನಿಜವಾಗ್ಲೂ ಅದಕ್ಕೊಂದು ಸ್ಪೇಸ್ ಇರುತ್ತಾ ಸಂಸಾರದಲ್ಲಿ? ಪುರುಷನ ಕಾಮ, ಪುರುಷನ ಪ್ರಣಯ, ಪುರುಷನ ಪ್ರೇಮ, ಪುರುಷನ ಪ್ರೀತಿ, ಆತನ ಆಯ್ಕೆ, ಅದಕ್ಕೆ ಯಾವ ತರದ ಒಂದು ಸ್ಪೇಸ್ ಇರುತ್ತೆ, ಯಾವ ತರದ ಒಂದು ಜಾಗ ಇರುತ್ತೆ? ಇದನ್ನು ಬಹಳ ಸೂಕ್ಷ್ಮವಾಗಿ ಕವಿತೆ ಮಂಡಿಸುತ್ತೆ. ಪ್ರೀತಿಸಿದ ಪುರುಷನಿಗಿನ್ನೂ ಹರೆಯದ ಹೆಣ್ಣುಗಳ ಒಡನಾಟ.
ಪುರುಷ ಸಂಸಾರದೊಳಗಿದ್ದೂ ಕೂಡ ಅರೆಯದ ಹೆಣ್ಣುಗಳ ಒಡನಾಟ, ಬೇಟ, ಕಳ್ಳ, ಪ್ರಣಯದ ಕದನ, ಕುತೂಹಲಗಳ ಮುಂದೆ. ಈ ಸಾಲನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾವು. ಬೇಟ, ಕಳ್ಳ, ಪ್ರಣಯದ ಕದನ, ಕುತೂಹಲಗಳ ಮುಂದೆ ಸೋತ ಮುಖದ ಜೋತುಮಲೆಯ ಸುಕ್ಕು ಕೈಗಳ ಅಸಹ್ಯ. ಅಯ್ಯೋ, ನಾನು ಈ ಸಂಸಾರದಲ್ಲಿ ಬೆಂದು ದಿನಾಲು ಅಡಿಗೆ ಮಾಡಿ ಹಾಕಿ, ಪಾತ್ರೆ ತೊಳೆದು, ಕಸ ಗುಡಿಸಿ, ಬಂಧು ಬಳಗ ನೋಡಿಕೊಂಡು, ಈ ಮುದುಕ ತಂದೆ ತಾಯಿಗಳನ್ನು ನೋಡಿಕೊಂಡು, ಅತ್ತೆ ಮಾವಂದ್ರನ್ನ ನೋಡಿಕೊಂಡು, ಏನೇನೋ ಕಾರ್ಯಕ್ರಮಗಳು ಬಂದ್ರೆ ಅದಕ್ಕೆಲ್ಲ ಸೇರ್ಕೊಳ್ತಾ, ಅಥವಾ ಇನ್ನೇನೋ ವೃತ್ತಿ ಮಾಡ್ತಾ ಇದ್ರೆ ಅಲ್ಲಿ ವೃತ್ತಿ ಅನುಭವಿಸುತ್ತಾ, ಇಷ್ಟೆಲ್ಲದರ ನಡುವೆ ನನ್ನ ಗಂಡನಿಗೆ ಅಸಹ್ಯವಾಗಿ ಕಾಣಬಹುದು. ನನ್ನ ಗಂಡ ಬೇರೆ 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 ಪ್ರಣಯಗಳನ್ನ ಹುಡುಕಂತ ಹೋಗ್ತಾ ಇರುವಾಗ ನನ್ನ ಜೋತು ಬಿದ್ದ ಮಲೆಗಳನ್ನ, ಸುಕ್ಕುಗಟ್ಟಿದ ಈ ಮುಖಗಳನ್ನ ಅವನಿಗೆ ಅಸಹ್ಯ ಅಂತ ಅನಿಸಬಹುದು. ಆ ಕಾರಣಕ್ಕಾಗಿ ಸೋತ ಮುಖದ ಜೋತ ಮಲೆಯ ಸುಕ್ಕು ಕೈಗಳ ಅಸಹ್ಯ. ಒಂದು ಪದ ಬಳಸುತ್ತೆ ಈ ಕವಿತೆ. ರಾಕ್ಷಸಿ ಎನಿಸಿಕೊಳ್ಳುವ ಇಚ್ಛೆ ಇಲ್ಲದೆ, ರಾಕ್ಷಸಿ ಎನಿಸಿಕೊಳ್ಳುವ ಇಚ್ಛೆ ಇಲ್ಲದೆ ಜಾರುವ ವಯಸ್ಸಿಗೆ ಜೋತು ಬೀಳುವ ಮುದುಕಿಯರಿಗಿದು ಕಾಲವೆಲ್ಲ. ಎಷ್ಟೋ ಸಂಸಾರದೊಳಗಡೆ ಅದಮ್ಯವಾಗಿ ಪ್ರೀತಿ ಮಾಡುವಂತ ಹೆಂಡತಿಯನ್ನ ಪಕ್ಕಕ್ಕಿಟ್ಟು ಅನೇಕ ಬಗೆಯ ಪ್ರಣಯ ಬೇಟದಲ್ಲಿ ತೊಡಗಿರ್ತಕ್ಕಂಥವರು ಆಕೆಯನ್ನ ರಾಕ್ಷಸಿ ಅಂತ ಅಂಗಿಸಬಹುದು, ಏನೇನು ವಯಸ್ಸಾಯ್ತು ಅಂತ ಅಂಗಿಸಬಹುದು, ಅಥವಾ ಏನಿನಲ್ಲಿ ಯಾವುದೇ ರೀತಿಯ ಭಾವನೆಗಳೇ ಇಲ್ಲ ಅಂತ ಅಂಗಿಸಬಹುದು. ಏನು ಗೊತ್ತಿಲ್ಲ. ಅಂದ್ರೆ ಸಂಸಾರದೊಳಗಡೆ ಏನೆಲ್ಲ ಯಾವ್ಯಾವ ರೀತಿಯಲ್ಲಿ ಮಹಿಳೆಯನ್ನ ನಾವು ಅಂಗಿಸ್ತೀವೋ, ಯಾವ್ಯಾವ ರೀತಿಯಲ್ಲಿ ಮಹಿಳೆಯನ್ನ ನಾವು ಅಪಮಾನಿಸ್ತೀವೋ, ಅಥವಾ ನನಗ್ ಬೇಕಾದ ರೀತಿಯಲ್ಲಿ ನೀನು ಇಲ್ಲ ಅಂತೇಳಿ ಆಕೆಯನ್ನ ನಿರಾಕರಿಸ್ತೀವೋ, ಇನ್ನೊಂದು ಯಾವುದಕ್ಕೆ ನಾವು ತುಡಿತಾ ಇರ್ತೀವೋ, ಆದ್ದರಿಂದ ಇದರಿಂದ ಎಲ್ಲ ಬಿಡಿಸ್ಕೊಳ್ಬೇಕು ನಾನು ಅಂತೇಳಿ ಆಕೆ ಮೇಕಪ್ ಮಾಡಿಕೊಳ್ತಾ ಇರ್ಬೋದು, ಯೋಗಕ್ಕೆ ಹೋಗ್ತಾ ಇರ್ಬೋದು, ಐಲ್ಡ್ ತೊಡ್ತಾ ಇರ್ಬೋದು, ಕೂದಲುಗಳನ್ನು ಕತ್ತರಿಸ್ಕೊಳ್ತಾ ಇರ್ಬೋದು, ತನ್ನ ದೇಹವನ್ನ ಸದಾ ಒಂದು ಯೌವನದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು. ಯಾಕಂದ್ರೆ ಹಲವು ಪ್ರಣಯಗಳ ಬೇಟದಲ್ಲಿ ತೊಡಗಿದ ಪುರುಷನ ಈ ರಾಕ್ಷಸತ್ವ ಅಥವಾ ಈ ರಾಕ್ಷಸಿ ಅನಿಸಿಕೊಳ್ಳುವ ಒಂದು ಮನಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಇಚ್ಛೆ ಇಲ್ಲದೆ ಜಾರುವ ವಯಸ್ಸಿಗೆ ಜೋತು ಬೀಳುವ ಮುದುಕಿಯರಿಗಿದು ಕಾಲವಲ್ಲ. ಹೀಗಾಗಿ ಪಾಪ ಇಂಥವರಿಗೂ ಕೂಡ ಇಲ್ಲಿ ಕಾಲ ಇಲ್ಲ ಅಂತ ಕವಿತೆ ಬಹಳ ವಿಷಾದವನ್ನ ವ್ಯಕ್ತಪಡಿಸುತ್ತೆ. ಮತ್ತೆ ಮಹಿಳೆಯ ಈ ಒಂದು ಸ್ಥಿತಿ ಅಂದ್ರೆ ಮಕ್ಕಳಾಗಿದ್ದಾವೆ, ಗಂಡ ಇದ್ದಾನೆ, ಗಂಡ ಅಯ್ಯೋ ನಿನ್ನು ಏನ್ ಹಿಂಗಾಗ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಮಹಿಳೆಯ ಮನಸ್ಥಿತಿ ಹೇಗಿರುತ್ತೆ? ಮಹಿಳೆಗೆ ಏನ್ ಯೋಚನೆ ಮಾಡ್ಬೇಕು? ಗಂಡನನ್ನು ಒಪ್ಪಿಕೊಂಡು ಯೋಚನೆ ಮಾಡ್ಬೇಕು, ಮಕ್ಕಳನ್ನು ಒಪ್ಪಿಕೊಂಡು ಯೋಚನೆ ಮಾಡ್ಬೇಕು, ಸಂಸಾರವನ್ನು ಒಪ್ಪಿಕೊಂಡು ಯೋಚನೆ ಮಾಡ್ಬೇಕು, ಅಥವಾ ಇಡೀ ಸಮಾಜವನ್ನ ಒಪ್ಪಿಕೊಂಡು ಯೋಚನೆ ಮಾಡ್ಬೇಕು? ಅದು ಒಂದು ಈ ಒಂದು ವಿಪ್ಲವದ ನಡುವೆ, ಈ ಒಂದು ಸ್ಥಿತಿಗಳ ನಡುವೆ ಆಕೆಯ ಒಂದು ಮನಸ್ಥಿತಿ ಏನು ಯೋಚನೆ ಮಾಡ್ತಾ ಇದ್ದಾಳೆ ಆಕೆ? ಕವಿತೆ ಹೇಳುತ್ತೆ, ಕಂಡ ಕನಸುಗಳೆಲ್ಲ ನನಸಾಗದೇ ಉಳಿದು ಬಂಡತನದಲ್ಲಿ ಬದುಕಿ ಗಂಡನನ್ನೂ ಸಾಕಿ ಮಕ್ಕಳಿಗೆ ಮೀಸಲಾಗಿ ಪ್ರೇಮವೂ ಮರೀಚಿಕೆ ಎನಿಸಿ ಸಂಜೆಗಾಲದ ಸೂರ್ಯ ಕಾವು ಇಳಿದು ಬಿಸಿಲು ಕನವರಿಸಿ ಪೂರ್ಣಚಂದ್ರ ತಂಗಾಳಿ ಪ್ರೇಮ ಗೀತೆಗಳಲ್ಲಿ ವಿಶೇಷವೇನೆಂದು ಕೇಳುವ ಮುದುಕಿಯರಿಗಿದು ಕಾಲವಲ್ಲ. ಪಾಪ ಕಂಡ ಕನಸುಗಳೆಲ್ಲ ನನಸಾಗದೇ ಉಳಿದು, ಆಕೆ ಸಂಸಾರವನ್ನ ಸೇರಿಕೊಂಡ ಮೇಲೆ ಏನೆಲ್ಲ ಕನಸುಗಳಿತ್ತು ಆ ಕನಸುಗಳನ್ನೆಲ್ಲ ಈಡೇರಿಸಲಿಕ್ಕೆ, ಆ ಕನಸುಗಳನ್ನೆಲ್ಲ ತುಂಬಲಿಕ್ಕೆ ಸಂಸಾರ ಪ್ರಯತ್ನ ಮಾಡಿತಾ, ಗಂಡ ಪ್ರಯತ್ನ ಮಾಡಿದ್ನ. ಯಾಕಂದ್ರೆ ಬೇರೆ ಪ್ರಣಯಗಳ ಬೇಟ ಮಾಡ್ತಾ ಇದ್ದಾನೆ. ಹೀಗಾಗಿ ಆಕೆಯ ಒಡಲೊಳಗಡೆ ಇರ್ತಕ್ಕಂಥ ಕನಸುಗಳೆಲ್ಲ ಹಾಗೇ ಇದ್ದಾವೆ, ಅವು ನನಸಾಗದೇ ಉಳಿದು ಬಿಟ್ಟಿದ್ದಾವೆ. ಯಾಕೆಂದ್ರೆ ಆಕೆ ಸಂಸಾರದೊಳಗಡೆ ಕಾಣುವ ಸ್ವಾಯತ್ತತೆಯ ಕನಸುಗಳಿಗೆ ನಿಜವಾಗ್ಲೂ ಸ್ಥಾನ ಇದೆಯಾ? ಆ ಕನಸುಗಳನ್ನ ಒಪ್ಪಿಕೊಂಡು ಆ ಕನಸುಗಳ ಜೊತೆಗೆ ಬದುಕುವ ಒಂದು ಸಾಂಸಾರಿಕ ಸಂದರ್ಭಗಳಿದ್ದಾವ? ಯಾಕಂದ್ರೆ ಕವಿತೆ ಹೇಳುತ್ತೆ, ಬಂಡತನದಲ್ಲಿ ಬದುಕಿ ಗಂಡನನ್ನೂ ಸಾಕಿ. ಬಂಡತನದಲ್ಲಿ ಬದುಕೋದಂದ್ರೆ ಏನು?
ಮನಸ್ಸು ಯಾವಾಗ ಬಂಡತನಕ್ಕೆ ಬೀಳುತ್ತೆ, ಮನಸ್ಸು ಯಾವಾಗ ಕಲ್ಲಾಗುತ್ತೆ ಅಂದ್ರೆ ಎಲ್ಲಾ ಅಪಮಾನಗಳನ್ನ, ನಿಂದೆಗಳನ್ನ, ಹಿಂಸೆಗಳನ್ನ, ಎಲ್ಲಾ ರೀತಿಯ ಹೊರೆಗಳನ್ನ ಸಹಿಸಿಕೊಂಡು ಸಹಿಸಿಕೊಂಡು ಇನ್ನು ಇದು ಅಸಾಧ್ಯ ಅನ್ನೋ ಸಂದರ್ಭದಲ್ಲಿ ಅದು ಬಂಡತನಕ್ಕೆ ಬೀಳುವಂಥದ್ದು. ಹೀಗಾಗಿ ಸಂಸಾರದಲ್ಲಿ ಆಕೆಯ ಕನಸುಗಳಿಗೆ, ಆಕೆಯ ಜೀವನದ ಆಕೆಯ ಕನಸುಗಳಿಗೆ ಏನು ಸ್ಥಾನ ಇಲ್ಲ. ಆದ್ದರಿಂದ ಆಕೆ ಬಂಡತನದಿಂದ ಗಂಡನನ್ನೂ ಕೂಡ ಸಾಕಿದಾಳೆ, ಮಕ್ಕಳನ್ನೂ ಕೂಡ ಸಾಕ್ತಾ ಇದ್ದಾಳೆ, ಸಂಸಾರವನ್ನೂ ನೋಡಿಕೋತಾ ಇದ್ದಾಳೆ. ಇದ್ಯಾವುದಕ್ಕೂ ಕಾಲವಿಲ್ವಲ್ಲ, ಇದ್ಯಾವುದನ್ನೂ ಕೂಡ ನೋಡ್ತಾ ಇಲ್ವಲ್ಲ, ಇದ್ಯಾವುದನ್ನೂ ಕೂಡ ನಾವು ಒಪ್ಪಿಕೊಳ್ತಾ ಇಲ್ವಲ್ಲ. ಹೆಣ್ಣಂದ್ರೆ ಹೀಗೆ, ಅದೆಲ್ಲ ಅನುಭವಿಸ್ಬೇಕು, ಅದೇ ಹೆಣ್ತನ, ಹಾಗೆ ಬದುಕ್ಬೇಕು, ಅದೇ ಹೆಣ್ತನ ಅನ್ನುವಂತ ಒಂದು ಮನೋಭಾವದಲ್ಲಿ ಒಂದು ಸಾಮಾಜಿಕ ವಿನ್ಯಾಸ ಇದೆಯಾ ಅನ್ನುವಂತ ಒಂದು ಆಲೋಚನೆಗೂ ಕೂಡ ಈ ಕವಿತೆ ಪ್ರೇರೇಪಿಸುತ್ತೆ. ಮಕ್ಕಳಿಗೆ ಮೀಸಲಾಗಿ ಪ್ರೇಮವೂ ಮರೀಚಿಕೆ ಎನಿಸಿ, ಆಕಿನ ಒಳಗಿನ ಪ್ರೇಮ, ಪ್ರೀತಿ ಎಲ್ಲವೂ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಮೀಸಲಾಗಿಬಿಟ್ಟಿದೆ. ಆದ್ರೆ ಮಕ್ಕಳು ದೊಡ್ಡ ಆದ್ಮೇಲೆ, ಈಕೆ ಮುದುಕಿ ಆದ್ಮೇಲೆ ಹೇಗೆ ನೋಡ್ತಾ ಇದ್ದಾವೆ, ಹೇಗೆ ಆಕೆಯನ್ನು ಸ್ವೀಕರಿಸ್ತಾ ಇದ್ದಾವೆ, ಅಥವಾ ಆಕೆ ಒಳಗಡೆ ಉಸಿರಾಡುತ್ತಿದ್ದ ಒಂದು ಪ್ರೇಮ, ಉಸಿರಾಡುತ್ತಿದ್ದ ಒಂದು ಪ್ರೀತಿ ಯಾವ ಸ್ಥಿತಿಗೆ ಹೋಗ್ಬಿಟ್ಟಿದೆ ಅದು. ಅದನ್ನ ಕಂಡುಕೊಳ್ಳುವಂತಹ, ಅದನ್ನು ಅನುಭವಿಸ್ತಕ್ಕಂಥ, ಅದ್ರ ಜೊತೆಗೆ ಬದುಕ್ತಕ್ಕಂಥ ಒಂದು ಸ್ಥಿತಿ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ವೈಯಕ್ತಿಕವಾಗಿ ಆಕೆಗೆ ಸಿಕ್ಕಿದೆಯಾ? ಆದ್ದರಿಂದ ಮುದುಕಿಯರಿಗೆ ಕಾಲವಲ್ಲ, ಇಲ್ಲ ಅಂತ ಇದ್ರೆ ಅದನ್ನ ಆಕೆ ಅನುಭವಿಸ್ತಾ ಇದ್ಲು. ಇಲ್ಲ ಅದು, ಆದ್ದರಿಂದ ಇದು ಮುದುಕಿಯರಿಗೆ ಇದು ಕಾಲವಲ್ಲ. ಸಂಜೆಗಾಲದ ಸೂರ್ಯ ಕಾವು ಇಳಿದು ಬಿಸಿಲು ಕನವರಿಸಿ, ಪೂರ್ಣಚಂದ್ರ ತಂಗಾಳಿ ಪ್ರೇಮಗೀತೆಗಳಲ್ಲಿ ವಿಶೇಷವೇನೆಂದು ಕೇಳುವ. ಪಾಪ ಆಕೆ ಇಡೀ ತನ್ನ ಸಂಸಾರದ ಭಾರವನ್ನ ಹೊತ್ತುಕೊಂಡು ಈ ತಂಗಾಳಿ, ಈ ಸೂರ್ಯನ ಕಿರಣಗಳು, ಚಂದ್ರ, ಮೋಡ, ಚುಕ್ಕೆಗಳು, ಕಾಡಿನ ಕಲರವ ಎಲ್ಲವನ್ನ ತನ್ನ ಬದುಕಿನಲ್ಲಿ ಅನುಭವಿಸ್ಬೇಕು ಅನ್ಕೊಂಡಿರ್ತಕ್ಕಂಥವಳು ಗಂಡನಿಗಾಗಿ ಬಂಡತನಕ್ಕೆ ಬಿದ್ದು, ಮಕ್ಕಳಿಗಾಗಿ ಎಲ್ಲವನ್ನ ತ್ಯಾಗ ಮಾಡಿ ಈಗ ಅದರಲ್ಲಿ ಏನು ವಿಶೇಷ ಇದೆ ಅಂತ ಕೇಳುವ ಸ್ಥಿತಿ ಬಂದ್ಬಿಟ್ಟಿದೆ ಆಕೆ. ಯಾಕಂದ್ರೆ ಅದು ಯಾವ ಅನುಭವಗಳು ಕೂಡ ಪಾಪ ಆಕೆಗೆ ದಕ್ಕಲಿಲ್ಲ. ಆದ್ದರಿಂದ ಮುದುಕಿಯರಿಗೆ ಇದು ಕಾಲವಲ್ಲ. ಅಂದ್ರೆ ಈ ತರ ತನ್ನ ಒಳಗಡೆ ಅಡಗಿಸಿಕೊಂಡಿರ್ತಕ್ಕಂತಹ ಈ ಎಲ್ಲ ಕನಸುಗಳನ್ನ ಆಕೆ ಹಿಡಿಯಾಗಿ ಸುಟ್ಟು ತನ್ನ ಗಂಡನಿಗಾಗಿ, ಮಕ್ಕಳಿಗಾಗಿ ಬದುಕಿದೆಯಲ್ಲಿಯೂ ಕೂಡ ಆಕೆಗೆ ಕಾಲ ಇಲ್ಲ. ಮುದುಕಿಯರಿಗಿದು ಕಾಲವಲ್ಲ ಅಂತ ಬಹಳ ವಿಷಾದವಾಗಿ ಕವಿತೆ ಮಹಿಳೆಯ ಒಂದು ಈ ಬೆಳವಣಿಗೆ ಮತ್ತು ಈ ಸ್ಥಿತ್ಯಂತರವನ್ನ ನಮ್ಮ ಮುಂದ ಇಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ಏನು ಈಚೆಗೆ ಇಲ್ಲಿ ಮುದುಕಿಯರಿಲ್ಲ, ಎಲ್ಲೆಲ್ಲೂ 18ರ ತರುಣಿಯರು ಐಟಂ ನಂಬರ್ಗಳಾಗಿ ಕುಣಿಯುತ್ತಿದ್ದಾರೆ. ಅಂದ್ರೆ ಈ ಕಾರಣಕ್ಕಾಗಿನೇ ನನ್ನನ್ನ, ಈ ಕಾರಣಕ್ಕಾಗಿನೇ ನಿರಾಕರಿಸ್ತಾರೆ ಅನ್ನೋ ಕಾರಣಕ್ಕಾಗಿನೇ ನನಗೆ ಮುಪ್ಪೇ ಬರಬಾರದು ಅಂತ ಪಾಪ ಆಕೆ 18ರ ಹರಿಯದಲ್ಲಿರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಸಹಜವಾದ ಒಂದು ಬದುಕಿನ ವಿನ್ಯಾಸವನ್ನ ಕೃತಕವನ್ನಾಗಿ ಮಾಡಿಕೊಳ್ಳಿಕ್ಕೆ ಆಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದಕ್ಕೆ ಪ್ರೇರೇಪಿಸುವಂತಹ ಸಂಗತಿಗಳ ಜೊತೆಗೆ ತನ್ನನ್ನ ಒಡ್ಡಿಕೊಳ್ಳಿಕ್ಕೆ ಆಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಇದು ಈ ಕಾಲದ ಬಹಳ ದೊಡ್ಡ ಬಿಕ್ಕಟ್ಟು ಅನ್ನುವಂಥದ್ದನ್ನ ಈ ಕವಿತೆ ನಮ್ಮ ಮುಂದೆ ಇಡುತ್ತೆ. 20 ದೀರ್ಘ ವರ್ಷ ಪ್ರತಿದಿನ ತಲೆಗೆರೆದುಕೊಂಡು ಮೈಗೆಲ್ಲ ಎಣ್ಣೆ ತೀಡಿ ತುಟಿಗೆ ತುಪ್ಪ ಸವರಿ ಘಮಘಮ ಸೆಂಟು ಕೊರಳಿಗೆ ರೇಷ್ಮೆಯೋ ಮುಟ್ಟಿದರೆ ಮನಸ್ಸು ಜಾರುವ ನುಣುಪು, ರವಿಕೆಯೋ ದೇವಿಕಾರಾಣಿಗೆ ಹೊಲಿಸಿದಂತೆ ಮಾತೂ ಮಧುರ ಆಡು ಆಹಾ ಸವಿಸವಿ. ಅಂದ್ರೆ ಆಕೆ ಜೀವನದ ಒಳಗಡೆ ಆಕೆಯನ್ನ ಸವಿಯಾಗಿ, ಆಕೆಯ ಎಲ್ಲ ದೇಹದ ಇದನ್ನ ಅನುಭವಿಸ್ತಾ, ನೋಡ್ತಾ 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 ಆಕೆಯ ಜೊತೆಗೆ ಇದ್ದುದಿದೆ, ಎಲ್ಲಾ ಸವಿಯನ್ನು ಉಂಡುದ್ದಿದೆ, ಇದೆಲ್ಲವನ್ನು ಅನುಭವಿಸಿದ್ದಿದೆ, ಎಲ್ಲಾ ರೀತಿಯಿಂದಲೂ ಆಕೆಯನ್ನ ಒಳಗ್ ಮಾಡಿಕೊಂಡಿದ್ದಿದೆ. ಆದರೂ ಕೂಡ ಆಕೆ ನಿಜವಾದ ಪ್ರೇಮಕ್ಕೆ, ನಿಜವಾದ ಪ್ರೀತಿಗೆ, ನಿಜವಾದ ಆಕೆಯ ಕನಸುಗಳಿಗೆ ಕಾಲ ಇದೆಯಾ? ಯಾಕಂದ್ರೆ ಮುಂದೆ ಹೇಳುತ್ತೆ ಕವಿತೆ, ಆದರೂ ಏಕಾಂಗಿ ಅವಳಿಗೆ
ಅವಳ ನಿರಿಗೆ ಸರಿಸಿದವರಿಲ್ಲ. ನೋಡಿ, ಆದರೂ ಏಕಾಂಗಿ. ಇಷ್ಟೆಲ್ಲಾ ಮಕ್ಕಳು, ಗಂಡ, ಸಂಸಾರ, ಜಗತ್ತು ಎಲ್ಲವೂ ಅವಳು ಒಟ್ಟಿಗಿದ್ದು ಅದಕ್ಕಾಗಿ ತನ್ನ ಜೀವನವನ್ನೂ ತ್ಯಾಗ ಮಾಡಿದ್ರು ಕೂಡ, ಸವಿಸಿದ್ರು ಕೂಡ ಏಕಾಂಗಿ. ಅವಳ ನಿರಿಗೆ ಸರಿಸಿದವರಿಲ್ಲ. ಈ ನಿರಿಗೆ ಅನ್ನುವಂಥದ್ದು ಹೆಣ್ಣಿನ ಬಹಳ ದೊಡ್ಡ ಅಸ್ಮಿತೆ. ಅದು ಹೆಣ್ಣಿನ ಬಹಳ ಸಂತೋಷದ ಸಂಗತಿ, ಅದು ಮಾನದ ಸಂಗತಿ. ಅದು ಎಲ್ಲವೂ ಕೂಡ ಅದನ್ನ ನಾವು ವಿಶ್ಲೇಷಣೆ ಮಾಡಬಹುದು. ಬಟ್ ಅದನ್ನ ಸರಿ ಮಾಡುವವರಿಲ್ಲ ಅಂತ, ಧರಿಸಿದವರಿಲ್ಲ. ಅದನ್ನ ಸರಿಯಾಗಿ ಅರ್ಥ ಅನೇಕ ಬಗೆಯಲ್ಲಿ, ಅದು ಕಾಮ ಇರ್ಬೋದು, ಪ್ರೀತಿ ಇರ್ಬೋದು, ಪ್ರೇಮ ಇರ್ಬೋದು, ಭಾವನೆಗಳಿರ್ಬೋದು, ಕನಸುಗಳಿರ್ಬೋದು, ಅದನ್ನ ಒಪ್ಪಿಕೊಂಡು ಸರಿಯಾಗಿ ಅದ್ರ ಜೊತೆಗೆ ಬದುಕಿದವರಿದ್ದಾರ. ಮೈ ಸವರಿದವರಿಲ್ಲ. ಮುತ್ತು ಕಾಣವು ತುಟಿಗಳು, ಅಪ್ಪಿಗೆಯಲ್ಲ ಬರೀ ಪುಸ್ತಕದ ಪಾಠ. ಅಂದ್ರೆ ಅಪ್ಪಿಗೆ ಅನ್ನುವಂಥದ್ದು ಮಹಿಳೆಯನ್ನ ಯಾಂತ್ರಿಕವಾಗಿ ನೋಡುತ್ತೋ ಅಥವಾ ಅತ್ಯಂತ ಭಾವನಾತ್ಮಕವಾದ ಆಕೆಯ ಅಸ್ಮಿತೆ ನೆಲೆಯಲ್ಲಿ ನೋಡುತ್ತೋ. ಭಾವನಾತ್ಮಕವಾದ ಅಸ್ಮಿತೆಯ ನೆಲೆಯಲ್ಲಿ ಅದು ನೋಡುತ್ತೆ ಅಂತಂದ್ರೆ ಆಕೆ ಕಾಲ ಇದೆ. ಇಲ್ಲ ಅಂದ್ರೆ ಆಕೆ ಏಕಾಂಗಿ. ಪ್ರೇಮದಲ್ಲಿದ್ರು ಏಕಾಂಗಿ, ಪ್ರೀತಿಯಲ್ಲಿದ್ರು ಏಕಾಂಗಿ, ಅಪ್ಪಿಗೆಯಲ್ಲಿದ್ರು ಏಕಾಂಗಿ, ಒಂದು ಸಂಬಂಧದಲ್ಲಿದ್ರು ಏಕಾಂಗಿ, ದೇಹದ ಕೂಟದಲ್ಲಿ ಏಕಾಂಗಿ. ಯಾಕಂದ್ರೆ ಆ ಮಹಿಳೆಯನ್ನ ಭಾವಿಸಿಕೊಳ್ಳುವಂತಹ, ಆಕೆಯ ಮನಸ್ಥಿತಿಯನ್ನ ಭಾವಿಸಿಕೊಳ್ಳತಕ್ಕಂತಹ, ಆಕೆಯ ಒಂದು ದೇಹ ರಚನೆಯ ಒಳಗಡೆ ಇರುವಂತಹ ಒಂದು ಸೂಕ್ಷ್ಮತೆಯನ್ನ, ಸಂಕೀರ್ಣತೆಯನ್ನ ಭಾವಿಸಿಕೊಳ್ಳುವಂತಹ ಒಂದು ಮಟ್ಟಕ್ಕೆ ಒಂದು ಸಾಮಾಜಿಕ ವಿನ್ಯಾಸ ಬೆಳೆದಿದೆಯೇ, ಅಥವಾ ಪುರುಷನ ಮನಸ್ಸು ಬೆಳೆದಿದೆಯೇ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಈ ಕವಿತೆ ಎತ್ತುತ್ತೆ. ಅದಕ್ಕೆ ಆದರೂ ಏಕಾಂಗಿ, ಅವಳ ನಿರಿಗೆ ಸರಿಸಿದವರಿಲ್ಲ, ಮೈ ಸವರಿದವರಿಲ್ಲ, ಮುತ್ತು ಕಾಣವು ತುಟಿಗಳು, ಅಪ್ಪಿಗೆಯಲ್ಲ ಬರೀ ಪುಸ್ತಕದ ಪಾಠ, ಇನ್ನು ಪ್ರೀತಿ ಎಂದರೆ ಪಾಪ. ಇನ್ನು ಪ್ರೀತಿ ಎಂದರೆ ಪಾಪ, ಹಂಬಲಿಸಿ ನೊಂದು ಬೇಡಿದರೂ ತುಂಬದ ಭಿಕ್ಷಾಪಾತ್ರೆ. ಎಷ್ಟು ಆರ್ದ್ರವಾಗಿ, ಎಷ್ಟು ಇದು ಹೃದಯ ಕಲುಕವಾಗಿ ಸಾಲುಗಳನ್ನು ಹೇಳುತ್ತೆ ಕವಿತೆ ಅಂದ್ರೆ, ಇಷ್ಟೆಲ್ಲ ಇದ್ದಾಗಲೂ ಕೂಡ ಪಾಪ, ಹಂಬಲಿಸಿ ನೊಂದು ಬೇಡಿದರೂ ತುಂಬದ ಭಿಕ್ಷಾಪಾತ್ರೆ, ಹಾಗೆ ಸವೆದು ಕೊನೆಗೆ ಚಟ್ಟಕ್ಕೆ ಪಟ್ಟದ ರಾಣಿ. ನಿಜವಾಗಲೂ ಅದಮ್ಯವಾಗಿ ಆಕೆಯನ್ನ ಪ್ರೀತಿಸಿದ ಹೃದಯಗಳು, ಮನಸ್ಸುಗಳು ಈ ಸಮಾಜದಲ್ಲಿ ಇದ್ದವ. ಆ ಹಂತಕ್ಕೆ ನಾವು ಹೋಗಿದ್ದೇವ, ಆ ಹಂತಕ್ಕೆ ನಾವು ಬೆಳೆದಿದ್ದೇವ. ಮಹಿಳೆ ಒಂದು ಸಂಸಾರವನ್ನು ನೋಡುವಂತ, ಮಕ್ಕಳನ್ನ ನೋಡುವಂತ, ವೃತ್ತಿಯನ್ನು ನೋಡುವಂತ, ಸಮಾಜವನ್ನು ನೋಡುವಂತ ಒಂದು ಭಾವನಾತ್ಮಕ ಬೇಸಿಗೆಯ ಅಂತಃಕರಣದ ಮಟ್ಟಕ್ಕೆ ಒಂದು ಸಮಾಜ, ಪುರುಷ ಸಮಾಜ ಹೋಗಿದೆಯಾ? ಯಾಕೆಂದ್ರೆ ಚಟ್ಟಕ್ಕೆ ಪಟ್ಟದ ರಾಣಿ ಕೊನೆಗೆ ಏಕಾಂಗಿಯಾಗಿ ಆಕೆ ಇದ್ಬಿಟ್ಲಲ್ಲ. ಯಾರೋ ಹೇಳುತ್ತಿದ್ದರು ಎಂದೋ ಹೋಗಬೇಕಿತ್ತು, ಮುದುಕಿಯರಿಗಿದು ಕಾಲವಲ್ಲ. ಯಾರೋ ಹೇಳುತ್ತಿದ್ದರು ಎಂದೋ ಹೋಗಬೇಕಿತ್ತು, ಮುದುಕಿಯರಿಗಿದು ಕಾಲವಲ್ಲ. ಅಂದ್ರೆ ಮುದುಕಿಯರಿಗಿದು ಕಾಲವಲ್ಲ. ಯಾಕಂದ್ರೆ ಯಾರೋ ಹೇಳ್ತಾ ಇದ್ರು, ಇದು ಯಾವತ್ತೋ ಇದು ಸತ್ತೋಗ್ಬೇಕಾಗಿತ್ತು. ಯಾವುದೋ ಒಂದು ಸಂದರ್ಭವನ್ನು, ಘಟನೆಯನ್ನ, ಅಥವಾ ಈಗಾಗಲೇ ವಿಷಾದದಲ್ಲಿ ಕಳೆದು ಹೋದ ಒಂದು ಜಗತ್ತನ್ನ ಇಟ್ಕೊಂಡು, ಅಂದ್ರೆ ಅದು ಸತ್ತೋದದ್ದೇನು ದೊಡ್ಡ ಸಂಗತಿ ಅಲ್ಲ ಅಂತದ್ದು. ಅಂದ್ರೆ ಆ ತರದ ಒಂದು ತ್ಯಾಗದ ಅಥವಾ ಈ ತರದ ಒಂದು ಜೀವನವನ್ನ ತೆಯ್ದ ಒಂದು ಸಾವಿದೆಯಲ್ವಾ, ಪ್ರೇಮಕ್ಕಾಗಿ, ಪ್ರೀತಿಗಾಗಿ ಹಂಬಲಿಸಿ ಎಲ್ಲವನ್ನು ಕೂಡ ಕಳ್ಕೊಂಡು ಯಾವತ್ತೋ ಸಾಯ್ಬೇಕಾಗಿತ್ತು, ಇವತ್ತು ಸತ್ತೋಯ್ತು. ಅಂದ್ರೆ ಈ ತರದ ಒಂದು ನಿರ್ಲಕ್ಷ್ಯ, ಈ ತರದ ಅದೊಂದು ಬಹಳ ಸಹಜ ಅನ್ನೋ ರೀತಿ ಒಳಗಡೆ ಒಂದು ಸಮಾಜ ತೋರುವ ಧೋರಣೆ ಇದೆಯಲ್ವಾ, ಅದು ಬಹಳ ವಿಚಿತ್ರವಾಗಿರುವಂತ. ಆದ್ದರಿಂದ ಮುದುಕಿಯರಿಗಿದು ಕಾಲವಲ್ಲ. ವಾರ